ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. One India, one emotion. Weddings by Joe Salukas. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜ್ಯುವೆಲರ್ಸ್. ಈಗ ನ್ಯೂ ಮಾನಕ ಜ್ಯುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮುಖದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. ಎಂಎಸ್ ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com.
ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. One India, one emotion. Weddings by Jose Alucas. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲ್ಲರ್ಸ್. ಈಗ ನ್ಯೂ ಮಾನಕ ಜುವೆಲ್ಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. हरि ओम हरि ओम
8ನೇ ದಿನದ ಜಾತ್ರೆಯ ಸಂಭ್ರಮ ಜೊತೆಗೆ ಬ್ರಹ್ಮರಥೋತ್ಸವದ ಪಡಗರ. ಈ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಪುತ್ತೂರು ನಗರದ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೇನೆ. ದಯವಿಟ್ಟು ತಾವು ಗಮನ ಕೇಳಿಕೊಳ್ತಾ ಇದೆ. ಕಳ್ಳರಿದ್ದಾರೆ, ಎಚ್ಚರಿಕೆ. ತಮ್ಮ ಮೇಲಿರುವಂತಹ ಚಿನ್ನಭರಣಗಳಿರ್ಬೋದು, ಜೊತೆಗಿರುವಂತಹ ಮಕ್ಕಳಿರ್ಬೋದು, ಇವರ ಬಗ್ಗೆ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ. ದೇವಸ್ಥಾನದಲ್ಲಿ ನಡೆಯುವಂತಹ ಈ ರಥ ಪೂಜೆಯ ಸಂಕಲ್ಪಕ್ಕೆ ಈಗಾಗಲೇ ದೇವಸ್ಥಾನದ ಆಗಲಿ ಉಂಟು ಹಂಚಿದಿಲ್ಲ ಆಗಲಿ ಉಂಟು ದೇವಸ್ಥಾನದ ಎದುರುಗಡೆಯಲ್ಲಿ ಈಗಾಗಲೇ ನಾಗರಿಕ ಇಲಾಖೆಗೆ ಸಂಬಂಧಪಟ್ಟಂತವರಿಗೆ ದೇವಸ್ಥಾನದ ಎದುರುಗಡೆಯಲ್ಲಿ ಈಗಾಗಲೇ ನಾಗರಿಕ ಇಲಾಖೆಯವರು ಇದ್ದೀರೆಂಬುದನ್ನು ತಾವು ಗಮನಿಸಿದ್ದೇವೆ.
ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ತಪ್ಪು ಅಂತ ಭಾವಿಸಿಕೊಳ್ಬೇಡಿ. ಒಂದು ವ್ಯವಸ್ಥೆ ಇರುವಾಗ ಇನ್ನೊಂದು ವ್ಯವಸ್ಥೆ ತೊಂದರೆ ಆಗಬಾರದು ಅನ್ನುವಂಥ ಉದ್ದೇಶದಿಂದ. ಅಥವಾ ಸುಡುಮದ್ದು ಪ್ರದರ್ಶನದವರು
ಹೇಳಿದ್ರೆ ನಿಮಗೇನು ಎಂಬಂತ ಪ್ರಶ್ನೆಯನ್ನ ಮರುಪ್ರಶ್ನೆಯನ್ನ ಕೇಳ್ತಾರೆ. ನಾವು ದಯವಿಟ್ಟು ಗಮನಿಸಬೇಕು. ಅಲ್ಲಿ ಆಗ್ತಾ ಇರುವಂತದ್ದು ಸರ್ಬುರಿ ಮಾಡೋದಲ್ಲ, ಕುಟುಂಬದ ಪ್ರದರ್ಶನಕ್ಕೆ ಬೇಕಾದಂತ ವ್ಯವಸ್ಥೆಗಳು ನಡೀತಿರುವುದು. ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ತೊಂದರೆ ಆದರೆ ಯಾರು ಹೊಣೆಗಾರರು ಎಂಬುದನ್ನು ತಾವು ಗಮನಿಸಿಕೊಳ್ಬೇಕು. ಅದಕ್ಕೋಸ್ಕರ ಅಲ್ಲಿರುವಂತ ವಾಲಂಟಿಯರ್ಸ್ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಅಥವಾ ಕುಟುಂಬದ ನಡೆಸುವಂತವರು ಇರ್ಬೋದು, ಅವರ ಮಾತಿಗೆ ಗೌರವ ಕೊಟ್ಟು ತಾವು ಹೋಗುವಂತ ದಾರಿಯನ್ನ ಅದನ್ನ ಬದಲಿಸಿ ಇನ್ನೊಂದು ಜಾಗದಲ್ಲಿ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ada pera undu tojulu dia na ila sidep kodi tetnar kuntle ಬ್ರಹ್ಮರಥೋತ್ಸವ ನಡೆದ ಬಳಿಕ ಪುತ್ತೂರು ವಿಭಾಗದಿಂದ ಕೆಎಸ್ಆರ್ಟಿಸಿ ಪುತ್ತೂರು ಘಟಕದಿಂದ ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚುವರಿ ಬಸ್ಸಿನ ವ್ಯವಸ್ಥೆಯನ್ನು ಭಕ್ತಾದಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ರಥೋತ್ಸವ ನಡೆದ ಬಳಿಕ ಪುತ್ತೂರಿನ ಆಸುಪಾಸಿನ ಸ್ಥಳಗಳಿಗೆ ಕೆಎಸ್ಆರ್ಟಿಸಿ ಪುತ್ತೂರು ಘಟಕದಿಂದ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತಾದಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸೇವೆಗೆ ಚೀಟ್ ಮಾಡಿಸಿದವರು ರಥ ಸೇವೆ ಮಾಡಲಿಕ್ಕಿರುವವರು ಸಂಕಲ್ಪಕ್ಕಾಗಿ ರಥದ ಮುಂಭಾಗಕ್ಕೆ ಬರಬೇಕು. ಅಲ್ಲಿ ದೇವಳದ ಪ್ರಧಾನ ಶಿಕ್ಷೆ ಅನುಭವಿಸಿ ಬಿಡುಗಡೆ ಆಗಿದ್ರು ಮನೆ ಬಾಗಿಲು ಕ್ಲೋಸ್. ಬಿಡುಗಡೆ ಬಳಿಕ ಬ್ರಹ್ಮರಥ ಸೇವೆ ಮಾಡಿಸಿದವರು ಸಂಕಲ್ಪಕ್ಕಾಗಿ ರಥದ ಮುಂಭಾಗಕ್ಕೆ ಬರಬೇಕು. ಅಲ್ಲಿ ದೇವಳದ ಪ್ರಧಾನ ಅರ್ಚಕರು ಉಪಸ್ಥಿತರಿದ್ದಾರೆ. ರಥ ಸೇವೆಯ ಟ್ರೀಟ್ ಮಾಡಿಸಿದವರೆಲ್ಲರೂ ಕೂಡ ಸಂಕಲ್ಪಕ್ಕಾಗಿ ಸೇವೆ ಮಾಡಿಸಿದವರು ಕರುಣಾಕರ್ ರೈ ಹೋಟೆಲ್ ಅಶ್ವಿನಿ ಪುತ್ತೂರು, ಶಿವಪ್ರಸಾದ್ ಶೆಟ್ಟಿ ಪ್ರಸಾದ್ ಇಂಡಸ್ಟ್ರಿ, ಶ್ರೀ ಅಶೋಕ್ ಕುಮಾರ್ ರೈ
ಶಾಸಕರು ಪುತ್ತೂರು, ಸಿ.ಕೆ. ಬಸವರಾಜು ಜಿಲ್ಲಾ ನ್ಯಾಯಾಧೀಶರು, ಹರೀಶ್ ಪುಂಜ ಶಾಸಕರು ಬೆಳ್ತಂಗಡಿ, ಮುರಳೀಧರ ಎಂ, ಗಿರಿಧರ್ ಎಂ, ಮನೋಹರ್ ಎಂ, ಸಚಿವ ಶೆಟ್ಟಿ ಎಸ್. ಪುತ್ತೂರು, ಯಶಸ್ವಿ ನಾಯಕ್ ದರ್ಬೆ ಪುತ್ತೂರು, ಸಿ.ಎ. ಜಗನ್ನಾಥ್ ಕಾಮತ್ ಚಾರ್ಟೆಡ್ ಅಕೌಂಟೆಂಟ್ ಮಾಧವ ನಿಲಯ ಮಂಗಳೂರು, ವಿ. ವಿಜಯ ಎಚ್. ಆಳ್ವ ಚಿಕ್ಕಮಗಳೂರು, ವಾಮನ್ ಪೈ ಎ.ವಿ. ನಾರಾಯಣ ವಂದನರಾಜಿ ಕೊಪ್ಪೆಟ್ಟು, ಶ್ರೀ ಸದಾಶಿವ ಸಾಯಿ ದರ್ಬೇಗೂರು, ಶ್ರೀ ನರಸಿಂಹಮೂರ್ತಿ ರಾಜಾಜಿನಗರ ಬೆಂಗಳೂರು,
ನಟ್ಟಿಗೆ ಆಗ ಫೋನ್ ಅನ್ಪು ಚಂದ್ರಕಾಂತ್ ರೊಟ್ಟಿಗೆ ಕೊಡು ಅಣ್ಣಗೆ ಫೋನ್ ಅನ್ಪ್ಲೇ ಪನ್ಪಿ ಬ್ರಹ್ಮರಥೋತ್ಸವಕ್ಕೆ ರಶೀದಿಯನ್ನ ಸೇವೆಯನ್ನ ಮಾಡಿದವರು ರಥದ ಎದುರುಗಡೆ ಬರಬೇಕು. ಸಂಕಲ್ಪಕ್ಕೆ ಅರ್ಚಕರು ಕಾಯ್ತಾ ಇದ್ದಾರೆ, ದಯವಿಟ್ಟು ಗಮನಿಸಬೇಕು. ಇವತ್ತಿನ ಬ್ರಹ್ಮರಥದ ಸೇವೆಯನ್ನ ಮಾಡಿಸಲಿಕ್ಕೆ ರಶೀದಿಯನ್ನ ಪಡ್ಕೊಂಡವರು ರಥದ ಎದುರುಭಾಗಕ್ಕೆ ಬರಬೇಕು. ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರತಕ್ಕಂಥ ವಸಂತಕ್ಕೆ ಜಿಲ್ಲೆಯರು ಸಂಕಲ್ಪದ ವಿಧಿವಿಧಾನಗಳನ್ನ ಮಾಡ್ತಾರೆ, ದಯವಿಟ್ಟು ಗಮನಿಸಿ. ಇವತ್ತಿನ ರಥಪೂಜೆಯ ಸೇವೆಯನ್ನ ಮಾಡಿಸಲಿಕ್ಕೆ ಈಗಾಗಲೇ ರಸೀದಿಯನ್ನ ಪಡ್ಕೊಂಡಂತವರು ರಥದ ಎದುರುಗಡೆ ಬರಬೇಕು, ತಕ್ಷಣ ಬರಬೇಕು. ಈಗಾಗಲೇ ಸಮಯ ಮೀರ್ತಾ ಇದೆ, ಇನ್ನೇನು ಕೆಲವೇ ಸಮಯದಲ್ಲಿ ದೇವರು ಒಳಾಂಗಣದಿಂದ ರಾಜಾಂಗಣಕ್ಕೆ ಬರುವರಿದ್ದಾರೆ. ಆ ನಂತರ ವಾದ್ಯ, ಗಂಟೆ, ಕಟ್ಟೆಪೂಜೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ಮಾಮೂಲು ಪ್ರಕಾರ ನಡೆಯುವಂತಹ ಎಲ್ಲ ವಿಚಾರಗಳಾದ ನಂತರ ದೇವರು ರಥಕ್ಕೆ ಬರುವರಿದ್ದಾರೆ. ಆ ಕಾರಣಕ್ಕೋಸ್ಕರ ತಕ್ಷಣ ಆ ಪೂಜೆಯಲ್ಲಿ ಹೆಸರು ನೋಂದಾಯಿಸಿದವರು ಸಂಕಲ್ಪಕ್ಕೆ ಬರಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೇವಸ್ಥಾನದ ಒಳಗಡೆ 7:30ಕ್ಕೆ ಬಾಗಿಲು ತೆಗೆಯುವಂತಹ ಮುಹೂರ್ತ. ಬೆಳಗ್ಗೆ 8:30ರಿಂದ ತುಲಾಭಾರ ಸೇವೆ ನೆರವೇರಲಿಕ್ಕಿದೆ. ಸಿಯಾಳ, ಅಕ್ಕಿ, ಬೆಲ್ಲ, ಸಕ್ಕರೆ ಇತ್ಯಾದಿ ವಸ್ತುಗಳ ಮೂಲಕ ನೀವು ಅಪೇಕ್ಷೆ ಪಟ್ಟಾಗಿ ತುಲಾಭಾರ ಸೇವೆ ನೆರವೇರಲಿಕ್ಕಿದೆ. ಸಂಜೆ ಗಂಟೆ 3:30ಕ್ಕೆ ದೇವರು ಅವಭೃತ ಸ್ಥಾನಕ್ಕಾಗಿ ವೀರಮಂಗಲಕ್ಕೆ ಹೊರಡುವಂತ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮ ತಾವು ಭಾಗವಹಿಸುವ ಜೊತೆಗೆ ಇನ್ನೊಮ್ಮೆ ನೆನಪನ್ನ ಮಾಡ್ತೇವೆ. ದೇವರು ಸವಾರಿಗೆ ಹೋಗುವಂತ ಸಂದರ್ಭದಲ್ಲಿ ಯಾರೂ ಕೂಡ ರಸ್ತೆಗೆ ನೀರನ್ನ ಹಾಕಿ ಶುಚಿಗೊಳಿಸಬಾರದು. ಒಂದು ವೇಳೆ ನೀರನ್ನ ಹಾಕಿ ಶುಚಿಗೊಳಿಸಬೇಕಂತಾಗಿದ್ರೆ ಎಲ್ಲರೂ ಆ ಯಾರನ್ನ ನೀರನ್ನ ಉಪಯೋಗ ಮಾಡ್ತೀರಿ ಅವರು ನಾಳೆಯ ದಿನ ಬೆಳಿಗ್ಗೆ ನೀರನ್ನ ಹಾಕಿ ಶುಚಿಗೊಳಿಸಿ. ಯಾಕಂತ ಕೇಳಿದ್ರೆ ತಾವು ದೇವರು ಬರುವ ಸಂದರ್ಭದಲ್ಲಿ ನೀರನ್ನ ರಸ್ತೆಗೆ ಹಾಕ್ತಾ ಇದ್ರೆ ಈ ಹೊಯ್ಗೆಯ ಅಂಶ ಅಂದ್ರೆ ಮರಳಿನ ಅಂಶ ಮೇಲ್ಗಡೆ ಇರ್ತದೆ, ನೀರು ಕೆಳಗಡೆ ಇರ್ತದೆ. ಈ ಹೊಯ್ಗೆ
ಬ್ರಹ್ಮ ಅವರ ಪಾಲಿಗೆ ಸಿಗ್ತದೆ. ಜೊತೆಯಲ್ಲಿದ್ದಂತಹ ತಂತ್ರಿವರಿಯರಿರ್ಬೋದು, ಇತರ ಅರ್ಚಕ ವರ್ಗದವರು, ಶಾಸ್ತ್ರಿಯವರು, ಅವರೆಲ್ಲರಿಗೂ ತೊಂದರೆ ಆಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ದೇವರು ಬರುವ ಸಂದರ್ಭದಲ್ಲಿ ರಸ್ತೆಗೆ ನೀರನ್ನು ಹಾಕಿ ಶುಚಿಗೊಳಿಸಬಾರ್ದು. ಹಾಕಲೇಬೇಕು ಅಂತಾದ್ರೆ ನಾಳೆ ಬೆಳಿಗ್ಗೆ ಶುಚಿಗೊಳಿಸಬೇಕು. ದಯವಿಟ್ಟು ಗಮನಿಸಬೇಕು. ಶ್ರೀರಾಮ ಭಜನಾ ಮಂದಿರ ರಿಜಿಸ್ಟರ್ಡ್ ಶ್ರೀ ಕಡಬ ಸುಬ್ರಹ್ಮಣ್ಯ ಮಹಾವಿಷ್ಣು ದೇವಸ್ಥಾನದ ವಟಾರ ಕೆಪ್ಪಿಂಜೆ ಪುತ್ತೂರು ಇಲ್ಲಿಯ ಶ್ರೀರಾಮ ಭಜನಾ ಮಂದಿರದ ಪುನರ್ ಪ್ರತಿಷ್ಠಾಪನೆ ಇದೇ ಬರುವ ತಾರೀಕು 23ನೇ ಮಂಗಳವಾರದಿಂದ 24ನೇ ಬುಧವಾರ ತನಕದ 2 ದಿನಗಳಲ್ಲಿ ನೆರವೇರಲಿಕ್ಕಿದೆ. 24ನೇ ಬುಧವಾರದಂದು ಧಾರ್ಮಿಕ ಕಾರ್ಯಕ್ರಮ ಸಂಜೆ 5 ಗಂಟೆಗೆ ನೆರವೇರಲಿಕ್ಕಿದೆ. ಹಾಗೆ ಪೂಜ್ಯ ಸ್ವಾಮೀಜಿಗಳು ವಿಶ್ವೇಶ್ವರ ಪ್ರಸನ್ನ ತೀರ್ಥ ಶ್ರೀಪಾದರು ಸುಬ್ರಹ್ಮಣ್ಯ ಮಠ ಇವರು ಆಗಮಿಸಲಿದ್ದಾರೆ, ಆಶೀರ್ವದಿಸಲಿದ್ದಾರೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಬ್ರಹ್ಮಶ್ರೀ ಕೆಪಿಜೆ ನಾಗೇಶ್ವರಿಗಳ ನೇತೃತ್ವದಲ್ಲಿ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಭಜನಾ ಮಂದಿರದಲ್ಲಿ ನೆರವೇರಲಿಕ್ಕಿದೆ ಎಂಬುದನ್ನು ತಮಗೆ ತಿಳಿಸಲಿಕ್ಕೆ ಸಂತೋಷ ಪಡ್ತಾ ಇದೆ. ಬ್ರಹ್ಮರಥ ಸೇವೆ ಮಾಡಿಸುವವರ ಹೆಸರು ಈಗ ಇರುತ್ತದೆ. ಬ್ರಹ್ಮರಥ ಸೇವೆ ಮಾಡಿಸುವರು ಕೂಡಲೇ ಬ್ರಹ್ಮರಥ ಬಾರಿಗೆ ಹೋಗಬೇಕು. ಅಲ್ಲಿ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಅಲ್ಲಿ ಹೋಗಿ ಅಲ್ಲಿ ಆಗುವಂಥ ಪೂಜೆಗಳಲ್ಲಿ ಭಾಗವಹಿಸಿ ಅವರಿಗೆ ಸಹಕರಿಸಬೇಕು. ಬ್ರಹ್ಮರಥ ಸೇವೆ ಮಾಡಿಸುವವರ ಹೆಸರು ಹೀಗಿದೆ: ಕರುಣಾಕರ್ ರೈ ಹೋಟೆಲ್, ಅಶ್ವಿನಿ ಪುತ್ತೂರು, ಶಿವಪ್ರಸಾದ್ ರೆಡ್ಡಿ ಪ್ರಸಾದ್ ಇಂಡಸ್ಟ್ರೀಸ್, ಅಶೋಕ್ ಕುಮಾರ್ ರೈ SLA ಪುತ್ತೂರು, ಬಸವರಾಜು ಜಿಲ್ಲಾ ನ್ಯಾಯಾಧೀಶರು ಪುತ್ತೂರು, ಹರೀಶ್ ಪೂಜಾ ಶಾಸಕರು ಬೆಳ್ತಂಗಡಿ, ಮುರಳೀಧರ್ ಎಂ, ಗಿರಿಧರ್ ಎಂ, ಮನೋಹರ್ ಎಂ, ಶಿವಚಂದ್ರ ಎಂ, ಮಿಸ್ಟರ್ ಸಂಜೀವ್ ಶೆಟ್ಟಿ ಅಂತ ಪುತ್ತೂರು, HSC ನಾಯಕ್ ಕರ್ಪೆ ಪುತ್ತೂರು, CA ಜಗನ್ನಾಥ್ ಕಾಮತ್ ಚಾರ್ಟರ್ ಅಕೌಂಟೆಂಟ್ ಮಾಧವನಿಲಯ ಮಂಗಳೂರು, B ವಿಜಯ ಕಾಳ್ವ ಮತ್ತು ನಿಕಮುಂಡೂರು ಪುತ್ತೂರು, ಮಾಮಪ್ಪೈ ಶ್ರೀ ಗಣೇಶ್ ಟೇಲರ್ ಕರ್ಪೆ ಪುತ್ತೂರು, ದಿವಂಗತಕ್ಕೆ ಮುಕುಂದ ಪ್ರಭುತ್ವ ಮಕ್ಕಳು ಬಡವರ ಪುತ್ತೂರು, EV ನಾರಾಯಣ್ ಮಕ್ಕಳ ರಾಜ್ಯ ಸೌಜನ್ಯ ಕೊಂಬೆಟ್ಟು ಪುತ್ತೂರು, ಸದಾಶಿವ ಪೈ ದಬ್ಬೆ ಪುತ್ತೂರು, ಶಿವರಾಜ್ ಭೋಸ್ಲೆ ಬಾಲಾಜಿ ಎಂಟರ್ಪ್ರೈಸರ್ ಪುತ್ತೂರು, ದಿನೇಶ್ ಕಾಮತ್ ಹೋಟೆಲ್ ಪುತ್ತೂರು, ಲಕ್ಷ್ಮೀ ಪಾಟಾಳಿ ಬೆಳೆಯೂರು ಮನೆ ಸಂತೋಷ್ ಸುಳ್ಯ, CL ಬಲರಾಮಾಚಾರ್ಯ CL ಜ್ಯುವೆಲ್ಲರ್ಸ್ ಪುತ್ತೂರು, ನಿತಿನ್ ಮಕ್ಕಳ ಮರಿಯಲ್ ಪುತ್ತೂರು, ಚಂದ್ರಾ ಶೆಟ್ಟಿ ಅಧ್ಯಕ್ಷರು ಕೂಟಿ ಚೆನ್ನೈ ಕಂಬಳ ಸಮಿತಿ ಪುತ್ತೂರು, ನರೇಂದ್ರ ಪಾಯ್ ಚಾರ್ಟರ್ಡ್ ಅಕೌಂಟೆಂಟ್ ಮಂಗಳೂರು, ದಿನಕರ್ ಶೆಟ್ಟಿ ಬಿಳಿಕಟ್ಟೆ, ನಳಿನಿ ಬಿ ಶೆಟ್ಟಿ ಮತ್ತು ಮನೆಯವರು ಟ್ಯಾಕ್ಸ್ ಪುತ್ತೂರು, ರಾಮಚಂದ್ರ ಚಾರ್ಮೋಸ್ ಬೆಂಗಳೂರು, ನಿರೀಕ್ಷಿತ್ ರಾಯ್ ನಿರಾಳ ರೆಸ್ಟೋರೆಂಟ್, ನಿಹಾಲ್ ಶೆಟ್ಟಿ ನಾಮೆದರ್ಗ, ಶಿವಾನಂದ ಶೆಟ್ ಶೆಟ್ಟಿ ಎಲೆಕ್ಟ್ರಾನಿಕ್ಸ್ ಪುತ್ತೂರು. ದೇವಿ ಹೆಬ್ಬಾಲ್, ಪ್ರಸನ್ನ ಹೆಬ್ಬಾಲ್ ಪುತ್ತೂರು, ನರಸಿಂಹ ಕಾಮತ್ ಮತ್ತು ಮಕ್ಕಳು ಪಾಪ್ಯುಲರ್ ಸ್ವೀಟ್ ಪುತ್ತೂರು, ಈಶ್ವರ್ ಭಟ್ ಪಂಜಿಪುರ, ಹರಿನಾರಾಯಣ ಹೊಳ್ಳ ಹೋಟೆಲ್ ಹರಿಪ್ರಸಾದ್ ಪುತ್ತೂರು, ಶ್ರೀ ರಘುಪತಿ ಪೈ, ರಾಜಾರಾಮ್ ಶ್ರೀ ರಾಜಾರಾಮ್ PWD ಪುತ್ತೂರು, ಸತ್ಯಕುಮಾರ್ ರೈ KM ಮಾಡಾವ್ ಪುತ್ತೂರು, ಡಾಕ್ಟರ್ MB ಅಜಯ್ ಸರ್ಕಾರಿ ಆಸ್ಪತ್ರೆ ಪುತ್ತೂರು, ಸುಶಾಂತ್ ಶೆಟ್ಟಿ ಹೋಟೆಲ್ ಸುಜಾತ ಪುತ್ತೂರು, E ಚಂದ್ರಶೇಖರ್ ಪ್ರಭು ಪುತ್ತೂರು, ಉಮಾವತಿ ಭಟ್ ಮತ್ತು ಮಕ್ಕಳು ಮಣ್ಣೂರು ಪುತ್ತೂರು, ಸಂತೋಷ್ ಕುಮಾರ್ ನಳೀರು, ಗೋಕುಲ್ದಾಸ್ ಮಂಗಳೂರು, ಪ್ರಮೋದ್ ಕುಮಾರ್ ಜಿ ಪ್ರಣವಿ ಪಟ್ಟಾಯೂರು, ಒಕ್ಕಲಿಗ ಸಮುದಾಯ ಪಕ್ಷದ ಸಹಕಾರಿ ಸಂಘ, SV ಜಯರಾಮ್ ರೈ ಬಳ್ಳಗ, ರವೀಂದ್ರ ರಮಾನಂದ ರೈ ಕರುಣಾಕಲಾ ಮಂದಿರ ಪುತ್ತೂರು, ಗೋಪಾಲಕೃಷ್ಣ ಭಟ್ ಭಾರತ ಕನ್ಸ್ಟ್ರಕ್ಷನ್, ರೋಷನ್ ರೈ ಬಣ್ಣೂರು, ಸತೀಶ್ ಶಾಂತಿ ಕಾವ್ಯ ಹೌದು ನಿಯರ್ ಪಂಚವಟಿ ಪುತ್ತೂರು, ಅನಂತಕೃಷ್ಣ ಪಟ್ಟಿಲಾಯ, ಜಯಕುಮಾರ್ ನಾಯಕ್ ಐಟಿ ಕನ್ಸ್ಟ್ರಕ್ಷನ್, BH ನಾಯಕ್ ಕಾಸರಗೋಡು, ಚಂದ್ರಸಾಯಿ ಬಣ್ಣೂರು ಬಾಳಿಕೆ ಮುಂಬೈ, ದಿವ್ಯಾಂಗಿ ಶೆಟ್ಟಿ ಯಮುನಾ ಬೋರ್ವೆಲ್, ಬೆಳ್ಳಿಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ವಿಜಯ್ ಕುಮಾರ್ ದೊರಕೆ ಸುಮಾರ್ ಭಾವ ಕಾಪಿಕಾಡು ಸಾರ್ವಾಕ, ರಾಜಪ್ಪ ಲ್ಯಾಂಡ್ ಫ್ಯಾಮಿಲಿ ಬೆಂಗಳೂರು, ಡಾಕ್ಟರ್ ಶ್ರೀಪತಿರಾವ್ ಮತ್ತು ಡಾಕ್ಟರ್ ಸುಧಾಯಸ್ ರಾವ್ ಪ್ರಗತಿ ಆಸ್ಪತ್ರೆ ಪುತ್ತೂರು, ರಾಘವೇಂದ್ರ ಮಂಗಳೂರು, ಅಜಿತ್ ರೈ ಸೊರಕೆ ಬೆಂಗಳೂರು, ಕೇಶವ ಪ್ರಸಾದ್ ಮುಡಿಯ ಜ್ಯುವೆಲ್ಲರ್ಸ್ ಪುತ್ತೂರು, ಮುಕುಂದ್ ಪ್ರಭು ಅವರ
ಇಡಿಮದ್ದಿನ ಪ್ರದರ್ಶನ, ನಂತರದಲ್ಲಿ ಬ್ರಹ್ಮ ರಥೋತ್ಸವ, ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಅತ್ಯಂತ ಸಂತಸವನ್ನು ನೀಡುವಂತ ದಿನ ಇದು. ಆದರಣೀಯ ಭಗವದ್ಭಕ್ತರೇ, ಮಹತ್ವವಾದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 8ನೇ ದಿನದ ಜಾತ್ರೆಯ ಸಂಭ್ರಮದೊಂದಿಗೆ ಬ್ರಹ್ಮರಥೋತ್ಸವದ ಸಡಗರ. ಇನ್ನೇನು ಕೆಲವೇ ಸಮಯಗಳಲ್ಲಿ ಒಳಾಂಗಣದಿಂದ ದೇವರು ರಾಜಾಂಗಣಕ್ಕೆ ಆಗಮಿಸಲಿದ್ದಾರೆ. ರಾಜಾಂಗಣದಲ್ಲಿ ಉಡಿಕೆ ತೊಟ್ಟು, ಬ್ಯಾಂಡ್, ಚೆಂಡೆ, ಆದ ನಂತರ ದೇವರ ಕಟ್ಟೆಯಲ್ಲಿ ಕೂತ್ಕೊಂಡು ಪ್ರಸಾದ ಪೂಜೆಯನ್ನ ಸ್ವೀಕರಿಸ್ತಾರೆ. ಆ ನಂತರ ವಾದ್ಯ ತೊಟ್ಟು, ಆ ಬಳಿಕ ಸರ್ವ ಬ್ಯಾಂಡಿನ ಜೊತೆಯಲ್ಲಿ ದೇವರು ರಥಕ್ಕೆ ಏರುವವರಿದ್ದಾರೆ. ಎಲ್ಲ ಕಾರ್ಯಕ್ರಮ ತಾವು ಭಾಗವಹಿಸಬೇಕು. ರಥಕ್ಕೆ ಏರಿದ ನಂತರ ರಥದಲ್ಲಿ ಪೂಜೆ ಪುರಸ್ಕಾರಗಳು ನಡೀತದೆ. ಆ ಬಳಿಕ ಸುಡುಮದ್ದಿನ ಪ್ರದರ್ಶನದ ನಂತರ ರಥೋತ್ಸವ ಸುಮಾರು 400 ಮೀಟರ್ ಮುಂದೆಗೆ ಹೋಗಿ ಪುನಃ ಹಿಂತಿರುಗಿ ಪೊಲೀಸ್ ಸ್ಟೇಷನ್ನ ಬಳಿ, ಅಂದರೆ ನಗರ ಪೊಲೀಸ್ ಸ್ಟೇಷನ್ ಎದುರುಗಡೆಯಿಂದಾಗಿ ಶ್ರೀಧರ ಭಟ್ರ ಅಂಗಡಿಯ ಬಳಿಯಿಂದ ಎಡಕ್ಕೆ ತಿರುಗಿ ಅಲ್ಲಿಂದ ಪಂಚವಟಿ ರಸ್ತೆಯ ಮೂಲಕ ಕೊಪ್ಪಳಿಗೆಯ ಬಂಗಾರ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿ ಉಳ್ಳಾರ್ತಿ ತಾಯಿಯನ್ನ ಬೀಳ್ಕೊಡುವಂತಹ ಸಮಾರಂಭ ಅಂಕದ ಕಟ್ಟೆಯ ಬಳಿ ನೆರವೇರಲಿಕ್ಕಿದೆ. ಅಂಕದ ಕಟ್ಟೆಯಲ್ಲಿ ಉಳ್ಳಾರ್ತಿ ತಾಯಿಯನ್ನ ಬೀಳ್ಕೊಟ್ಟ ನಂತರ, ಮಹಾಲಿಂಗೇಶ್ವರ ದೇವರು ಬೀಳ್ಕೊಟ್ಟ ನಂತರ ತಾಯಿ ಉಳ್ಳಾರ್ತಿ ನೇಮ ನಡವಳಿಯ ಆಮಂತ್ರಣವನ್ನ ಮಹಾಲಿಂಗೇಶ್ವರ ದೇವರಿಗೆ ಕೊಡುವಂತಹ ವಿಶಿಷ್ಟವಾದಂತಹ ಧಾರ್ಮಿಕ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಶ್ರೀ ದೇವರ ಮತ್ತು ದೇವಗಳ ಪ್ರಮಕಟಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದೆ. ಆತ್ಮೀಯರೇ, ಪುತ್ತೂರು ನಗರದ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಜೇಬುಗಳಲ್ಲಿದ್ದಾರೆ ಎಚ್ಚರಿಕೆ. ತಮ್ಮ ಮೇಲಿರುವಂತಹ ಆಭರಣಗಳಿರ್ಬೋದು, ತಮ್ಮ ಜೊತೆಯಲ್ಲಿರುವಂತಹ ಮಕ್ಕಳಿರ್ಬೋದು, ವಯಸ್ಸಾದಂತಹ ಅವರ ಬಗ್ಗೆ ವಿಶೇಷವಾಗಿರತಕ್ಕಂಥ ಗಮನವನ್ನು, ಯಾವುದೇ ಅಪರಿಚಿತ ವ್ಯಕ್ತಿಗಳೊಡನೆ ಸ್ನೇಹಚಾರ ಬೇಡ. ಏನಾದರೂ ಡೌಟ್ಗಳು ಬಂದ್ರೆ ತಕ್ಷಣ ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದೆ. ಈಗಾಗಲೇ ಸುಮಾರು 48 ಕಡೆಗಳಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಿದ್ದಾರೆ. ದೇವಸ್ಥಾನದ ಮೂಲಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಅವರು ಅದಿದ್ರೂ ಕೂಡ ಕಳ್ಳರು ತಮ್ಮ ಚಾಣಕ್ಯತೆಯನ್ನ ಮಾಡುವಂಥದ್ದು ತಮಗೆಲ್ಲ ಗೊತ್ತೇ. ಆ ನಿಟ್ಟಿನಲ್ಲಿ ನೀವು ಸಹಕರಿಸಬೇಕು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ. ಆತ್ಮೀಯರೇ, ಈ ಬ್ರಹ್ಮರಥದ ಮುಂದುಗಡೆಯಲ್ಲಿ ನೆಲದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ರಂಗೋಲಿಯ ರಚನೆಯನ್ನು ಪೈಟಿನ ಮೂಲಕ ಮಾಡಿದ್ದಾರೆ. ಇದರ ವ್ಯವಸ್ಥೆಯನ್ನು ಮಾಡಿದಂಥವರು ಪ್ರಶಾಂತ್ ಎಂಟರ್ಪ್ರೈಸಸ್ ಪಡೀಲು ಪುತ್ತೂರು. ಇವರು ಏಷ್ಯನ್ ಪೈಂಟಿನ ಅಧಿಕೃತ ಮಾರಾಟಗಾರರು. ಇವರು ಪ್ರತಿ ವರ್ಷ ಉಚಿತವಾಗಿ ಒಂದು ದೇವರ ಸೇವೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಈ ರಂಗೋಲಿಯ ರಚನೆಯಲ್ಲಿ ನೆಲ್ಲಿಕಟ್ಟೆಯ ಶಬರಿಯವರು, ಶಶಿಕುಮಾರ್ ನೆಲ್ಲಿಕಟ್ಟೆ, ಬಾಲಕೃಷ್ಣ ಎನ್ನಾಡಿ, ಪ್ರಶಾಂತ್ ಎನ್ನಾಡಿ ಮತ್ತು ಪ್ರಸಾದ್ ನೆಲ್ಲಿಕಟ್ಟೆ, ರಾಜೇಶ್ ಆಚಾರ್ಯ ನೆಲ್ಲಿಕಟ್ಟೆ ಇತರ ಮುಂತಾದ ಸಹಕಾರದೊಂದಿಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಪೈಟಿನ ರಂಗೋಲಿ ರಚನೆಯನ್ನು ತಾವು ನೋಡಿರ್ಬೋದು ಎಂದು ತಾವು ತಿಳಿಸ್ತಾ ಇದ್ದಾರೆ.
ಕಳೆದ 38 ವರ್ಷಗಳಿಂದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಗಳನ್ನು ತಮಗೆ ತಲುಪಿಸುತ್ತಿರುವ ಮಾಧ್ಯಮ ನಮ್ಮ ಪುತ್ತೂರು. ಮಹಾಲಿಂಗೇಶ್ವರ ದೇವಸ್ಥಾನದ ಚಾಮರೋತ್ಸವ ಸಂದರ್ಭದಲ್ಲಿ ನಿನ್ನೆಯ ದಿನ ನಡೆದ ಕೆರವಾಳು ಭಂಡಾರ ಪರ್ವ ಸಂದರ್ಭದಲ್ಲಿ ನೇರಸಾರವನ್ನು ಮಾಡಿ ಈಗ ಬ್ರಹ್ಮರಥೋತ್ಸವದ ಕಾರ್ಯಕ್ರಮಗಳನ್ನು ನೇಮಕ ಮಾಡುತ್ತಿದ್ದಾರೆ. ನಮ್ಮ ಪುತ್ತೂರು ಚಾನಲ್ ಜೊತೆಗೆ ಸಹಕರಿಸಿದವರು ಅನಿಶ್ ಕುಮಾರ್, ಮರೇಶ್, ಅಜಿತ್ ಕುಮಾರ್, ಪ್ರಸಾದ್ ಬಲ್ಲಾಣ್, ಮಹೇಶ್ ಪ್ರಸಾದ್, ಮನಮೋಹನ್ ಹಾಗೂ ನಮ್ಮ ಪುತ್ತೂರು ತಂಡದ ಸದಸ್ಯರು. ತಮಗೆ ಮಹಾಲಿಂಗೇಶ್ವರ ಸ್ವಾಮಿಯು ಆರೋಗ್ಯವನ್ನು ನೀಡಿ ಮುಂದಕ್ಕೆ ಡಾಕ್ಟರ್ ಪ್ರಸನ್ನ ಹೆಬ್ಬಾರ್ ಪುತ್ತೂರು, ನರಸಿಂಹ ಕಾಮತ್ ಮತ್ತು ಮಕ್ಕಳು
ಡೌನ್ ಸಂಘ ಅಪ್ಪೋಡೆ ಆರಿದ್ದೀರಾ ಬಳಜ ರಮಾನಂದ ನಾಯಕ್ ಅರುಣ ಕಲಾ ಮಂದಿರ ಪುತ್ತೂರು, ಗೋಪಾಲ್ ಕೃಷ್ಣ ಭಟ್ ದ್ವಾರಕಾ ಕನ್ಸ್ಟ್ರಕ್ಷನ್, ರೋಷನ್ ರೈ ಬನ್ನೂರು, ಸತೀಶ್ ಪಂಚವಟಿ ಪುತ್ತೂರು, ಅನಂತಕೃಷ್ಣ ಪಟ್ಟಿಲಾಯ ಬನ್ನೂರು, ಜಯಕುಮಾರ್ ನಾಯಕ್ ಜೆಕೆ ಕನ್ಸ್ಟ್ರಕ್ಷನ್ಸ್ ಪುತ್ತೂರು, ಪ್ರಿಯೇಶ್ ನಾಯಕ್ ಕಾಸರಗೋಡು, ಚಂದ್ರಹಾಸರೈ ಮುಂಬೈ, ದಿವ್ಯಾ ಶೆಟ್ಟಿ ಯಮುನಾ ಬೋರ್ವೆಲ್, ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ವಿಜಯಕುಮಾರ್ ಸೊರಕೆ ಕಾಪಿನಕಾಡು ಚಾರ್ವಕ, ರಾಜಪ್ಪ ಆ್ಯಂಡ್ ಫ್ಯಾಮಿಲಿ ಬೆಂಗಳೂರು, ಡಾಕ್ಟರ್ ಶ್ರೀಪತಿ ರಾವ್ ಡಾಕ್ಟರ್ ಸುಧಾರಾವ್ ಪ್ರಗತಿ ಹಾಸ್ಪಿಟಲ್ ಪುತ್ತೂರು, ರಾಘವೇಂದ್ರ ಮಂಗಳೂರು, ಅಜಿತ್ ರೈ ಸೊರಕೆ ಬೆಂಗಳೂರು, ಕೇಶವ್ ಪ್ರಸಾದ್ ಮುಳಿಯಾ ಪುತ್ತೂರು, ಮುಕುಂದ ಪ್ರಭು ಎಂಎಸ್ ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರು ಫೋನ್ 08251238519, ಮೊಬೈಲ್ ಸಂಖ್ಯೆ 9974270004, 9845324007, ಇಮೇಲ್ manaka.jewel@gmail.com.
ರಥಬೀದಿಯ ಉದ್ಯಾನವನಕ್ಕೆ ಸಾರ್ವಜನಿಕ ಭಗವತ್ ಭಕ್ತರು ರಥಬೀದಿಯಲ್ಲಿ ನಿಂತುಕೊಂಡಿದ್ದೀರಿ. ತಾವು ದಯವಿಟ್ಟು ಗಮನಿಸಿ, ಯಾವುದೇ ಕಾರಣಕ್ಕೂ ರಥಬೀದಿಯಲ್ಲಿ ನಿಂತುಕೊಳ್ಳಿಕ್ಕೆ ಅವಕಾಶ ಇಲ್ಲ. ತಾವು ದಯವಿಟ್ಟು ರಥಬೀದಿಯನ್ನ ತೆರವುಗೊಳಿಸಿ ಏನಲ್ಲಿ ಬ್ಯಾರಿಕೇಡ್ ಆಗಿದೆ ಅದರ ಹಿಂದುಗಡೆ ನಿಲ್ಲಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಜೊತೆಗೆ ಪೊಲೀಸ್ನವರು ಕೂಡ ಇದನ್ನ ಅವರಿಗೆ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ. ದಯವಿಟ್ಟು ಗಮನಿಸಬೇಕು, ರಥಬೀದಿಯಲ್ಲಿ ನಿಂತುಕೊಂಡಿದ್ದಂಥ ಎಲ್ಲ ಭಗವದ್ಭಕ್ತರು ದಯವಿಟ್ಟು ರಥಬೀದಿಯನ್ನು ಬಿಟ್ಟು ನಾವೇನಲ್ಲಿ ಬ್ಯಾರಿಕೇಡ್ನ ವ್ಯವಸ್ಥೆ ಮಾಡಿದ್ದೇವೆ, ಅದರ ಹೊರಗಡೆ ನಿಂತು ನಮ್ಮ ಜೊತೆ ಸಹಕರಿಸಬೇಕು. ಪೊಲೀಸರ ಕೂಡ ಈ ಬಗ್ಗೆ ಗಮನಿಸಬೇಕು, ನಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವ ಜೊತೆಗೆ ನಮ್ಮ ವಾಲಂಟಿಯರ್ಸ್ ಇದ್ದಾರೆ, ಅವರು ಕೂಡ ಇದರ ಬಗ್ಗೆ ಕೂಡಲೇ ಕಾರ್ಯಕ್ರಮಗಳನ್ನು ತಮ್ಮಲ್ಲಿ ವಿನಂತಿ.
ತಗೊಂಡೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ.
It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. One India, one emotion. Weddings by Jose Lucas. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲ್ಲರ್ಸ್. ಈಗ ನ್ಯೂ ಮಾನಕ ಜುವೆಲ್ಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com.
ಮಧ್ಯದಲ್ಲಿ ನಿಲ್ಲದೆ ಬದಿಗೆ ರಥಬೀದಿಯಿಂದ ಬದಿಗೆ ಹೋಗಬೇಕು ಅಂತ ಹೇಳಿಕೊಡ್ತಾ ಇದೆ. ಹಲೋ, ಚಂದ್ರಮೌಳಿ ಎಂಬಂತ ಒಂದು ಸಣ್ಣ ಮಗು ತಪ್ಪಿಸಿಕೊಂಡಿದ್ದಾನೆ. ಯಾರಾದರೂ ನೋಡಿದವರಿದ್ದರೆ ಮಾಹಿತಿ ಕೇಂದ್ರದ ಬಳಿ ಆ ಮಗುವನ್ನು ಕರ್ಕೊಂಡು ಬರಬೇಕು. ಅವರ ಮನೆಯವರ ಹತ್ತಿರ ದೊಡ್ಡಮ್ಮ ಮಾಹಿತಿ ಕೇಂದ್ರ ಕಾಯ್ತಾ ಇದ್ದಾರೆ. ಚಂದ್ರಮೌಳಿ ಎಂಬಂತ ಚಿಕ್ಕ ಮಗುವನ್ನು ತಪ್ಪಿಸಿಕೊಂಡಿದೆ. ನೋಡಿದವರು ಅದನ್ನ ಮಗುವನ್ನ ಕರ್ಕೊಂಡು ಬರಬೇಕು ಮಾಹಿತಿ ಕೇಂದ್ರದ ಬಳಿ. ಅವರ ದೊಡ್ಡಮ್ಮ ಅದನ್ನು ಕಾಯ್ತಾ ಇದ್ದಾರೆ. ಈಗಾಗಲೇ ಹಲವಾರು ಬಾರಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ. ರಥ ಬೀದಿಯಲ್ಲಿ ಯಾರು ಕೂಡ ವ್ಯಾಪಾರ ಮಾಡಬೇಡಿ ಅಂತ. ಆದರೂ ಕೂಡ ಜೋಳ ವ್ಯಾಪಾರ ಮಾಡುವವರು ರಥ ಬೀದಿಯಲ್ಲೇ ತಿರುಗಾವ. ಬಹುಶಃ ನಿಮಗೆ ನಮ್ಮ ಕನ್ನಡ ಅರ್ಥ ಅಂತ ತಿಳ್ಕೊಂಡಿದ್ದೇವೆ ನಾವು. ದಯವಿಟ್ಟು ಇನ್ನೂ ಸಲ ಹೇಳ್ತಾ ಇದ್ದೇವೆ, ರಥ ಬೀದಿಯಲ್ಲಿ ಜೋಳದ ವ್ಯಾಪಾರಕ್ಕೆ ಇಟ್ಟಂತ ರಥ ಬೀದಿ ಅಲ್ಲ. ರಥವನ್ನ ಹಿಡಿಲಿಕ್ಕೆ ಭಗವದ್ಭಕ್ತರು ಸೇರಿಕೊಂಡು ರಥೋತ್ಸವವನ್ನು ಮಾಡಲಿಕ್ಕಿರುವಂತ ಬೀದಿ. ಯಾರು ಇಲ್ಲದ ಸಮಯದಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮ ಇರೋದನ್ನು ತಾವು ಮಾಡಿದರೆ ತಪ್ಪೇನಾಗುವುದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೇವೆ, ದಯವಿಟ್ಟು ರಥ ಬೀದಿಯಲ್ಲಿ ಯಾರೂ ಕೂಡ ಯಾವುದೇ ವ್ಯಾಪಾರವನ್ನು ಮಾಡಬಾರ್ದು. ಸಂಬಂಧಪಟ್ಟಂತವರಲ್ಲಿ ಗಮನ ಹರಿಸಬೇಕು. ರಾಜ್ಯಾಂಗಣದಲ್ಲಿ ದೇವರ ಚೆಂಡೆ ಸುತ್ತು ನಡೀತಾ ಇದೆ. ಚೆಂಡೆ ಸುತ್ತಿನ ಬಳಿಕ ದೇವರು ನೇರವಾಗಿ ಕಟ್ಟೆ ಪೂಜೆಯನ್ನ ಕಂಡನಾಯಕನ ಕಟ್ಟೆಯಲ್ಲಿ ಸ್ವೀಕಾರ ಮಾಡ್ತಾರೆ. ಆನಂತರ ಕಟ್ಟೆ ಪೂಜೆ ಮಾಡಿಸಿದವರಿಗೆ ಪ್ರಸಾದ ವಿತರಣೆ ನಡೀತದೆ. ಪ್ರಸಾದ ವಿತರಣೆಯ ನಂತರ ವಾದ್ಯ ಸುತ್ತು ನಡೀತದೆ. ವಾದ್ಯ ಸುತ್ತಿನ ನಂತರ ಬ್ಯಾಂಡ್ ಸುತ್ತು. ಬ್ಯಾಂಡ್ ಸುತ್ತಿನ ಜೊತೆಗೆ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಮಂಗನ ಕಟ್ಟೆಯಲ್ಲಿ ದೇವರು ಕಟ್ಟೆ ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಅದರಿಂದ ಸರ್ವ ಸುತ್ತಿನ ವಾದ್ಯದೊಂದಿಗೆ ದೇವರು ರಥವನ್ನ ಏರುವವರಿದ್ದಾರೆ. ಆ ಬಳಿಕ ರಥೋತ್ಸವ, ಸುಳ್ಳುಮಂದಿರ ಪ್ರದರ್ಶನ ಇತ್ಯಾದಿಗಳು ನಡೀತದೆ. ದಯವಿಟ್ಟು ಎಲ್ಲ ಭಗವಂತರು ಈ ಕಾರ್ಯಕ್ರಮದಲ್ಲಿ ಪೂರ್ಣ ಭಾಗವಹಿಸಿ ಈ ದೇವರ ಮತ್ತು ದೇವರ ಕ್ರಮಘಟನೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದೆ. ಇದೀಗ ತಾನೇ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದೆ, ತಮ್ಮ ಅಮೂಲ್ಯವಾದಂತಹ ವಸ್ತುಗಳ ಬಗ್ಗೆ ಗಮನ ಇರಲಿ. ತಮ್ಮ ಜೊತೆಯಲ್ಲಿರುವಂತಹ ಮಕ್ಕಳಿರ್ಬೋದು, ವಯಸ್ಸಾದವರಿರ್ಬೋದು, ಅವರನ್ನ ಸರಿಯಾಗಿ ನೋಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ನೂಕುನುಗ್ಗಲು ಮಾಡಬೇಡಿ. ಏನಾದರೂ ಅಪರಿಚಿತ ವ್ಯಕ್ತಿಗಳು ಅಥವಾ ಯಾವುದಾದ್ರೂ ಮೇಲೆ ಸಂಶಯ ಬಂದರೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಗಮನಕ್ಕೆ ತರಬೇಕಾಗಿ ನಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದೆ. ತಪ್ಪಿಸಿಕೊಂಡಂತ ಚಂದ್ರಮೌಳಿ ಮಗು ಹೆತ್ತವರಿಗೆ ಸಿಕ್ಕಿದೆ. ಆತ್ಮೀಯರೇ, ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು, ಶ್ರೀ ಬೈಂದೂರು ಪ್ರೊಫೆಸರ್ ಮೆಮೋರಿಯಲ್ ಟ್ರಸ್ಟ್ ಪುತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಕಳೆದ 43 ವರ್ಷಗಳಿಂದ ದೇವಸ್ಥಾನದ ಮುಂಭಾಗದ ಗದ್ದೆಯಲ್ಲಿ ಅಂದರೆ ಅಯ್ಯಪ್ಪ ಗುಡಿಯ ಪಕ್ಕದಲ್ಲಿ ಉಚಿತವಾಗಿ ಮಜ್ಜಿಗೆ ನೀರಿನ ಸೇವೆಯನ್ನ ಬೆಳಗಿನಿಂದಲೇ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ನಡೀತಾ ಇದೆ. ಸುಮಾರು ರಾತ್ರಿ 11 ಗಂಟೆಯ ತನಕ ಈ ಸೇವೆ ಜರುಗುತ್ತದೆ. ಸಂಬಂಧಪಟ್ಟಂತ ಯಾರಿಗಾದರೂ ಮಜ್ಜಿಗೆ ನೀರಿನ ವ್ಯವಸ್ಥೆ ಬೇಕು ಅಂತಾದ್ರೆ ಅಲ್ಲಿ ಸದುಪಯೋಗವನ್ನು ಪಡ್ಕೊಳ್ಬಹುದು. ಅದೇ ರೀತಿ ಪುತ್ತೂರಿನ ವಕೀಲರ ಸಂಘ ಮತ್ತು ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್, ದ್ವಾರಕಾ ಪ್ರತಿಷ್ಠಾನ ಪುತ್ತೂರು ಇವರ ಜಂಟಿ ಆಶ್ರಯದಲ್ಲಿ ಕಂಬಳ ಗದ್ದೆಯ ಬದಿಯಲ್ಲಿ ಉಚಿತವಾಗಿ ಶುದ್ಧ ಕುಡಿಯುವ ನೀರಿನ ವಿತರಣೆಯನ್ನು ಬೆಳಗ್ಗಿನಿಂದಲೇ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೊಳ್ಳೋದನ್ನು ಕೇಳಿಕೊಳ್ತಾ ಇದೆ. ಅದೇ ರೀತಿ ಅಗ್ನಿಶಾಮಕ ದಳದ ಕಾರ್ಯಾಲಯ, ಆರೋಗ್ಯ ಇಲಾಖೆ ಮತ್ತು ಆರಕ್ಷಕ ಇಲಾಖೆಯ ಕಾರ್ಯಾಲಯ ಅಯ್ಯಪ್ಪನ ಗುಡಿಯ ಬಳಿಯಲ್ಲಿ ಈಗಾಗಲೇ ಮೊನ್ನೆಯಿಂದಲೇ ಕಾರ್ಯವನ್ನ ಮಾಡ್ತಾ ಇದೆ. ಅವಶ್ಯಕತೆ ಇದ್ದವರು ಅವರನ್ನ ಭೇಟಿಯಾಗುವುದನ್ನು ತಮ್ಮಲ್ಲಿ ಕೇಳಿಕೊಳ್ತಾ ಇದೆ.
ಅದೇ ರೀತಿ ಪುತ್ತೂರು ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ಲಕ್ಷ್ಮೀದೇವಿ ಬೆಟ್ಟದ ವಾರ್ಷಿಕೋತ್ಸವದ ಸಮಾರಂಭ ಇದೇ ಬರುವ 24ನೇ ಶುಕ್ರವಾರದಂದು ನೆರವೇರಲಿಕ್ಕಿದೆ. ಬೆಳಿಗ್ಗೆ ಗಣಪತಿ ಹೋಮ, ಅದ ನಂತರ ಶಾಸ್ತ್ರೋತ್ಸವನ ಮಹಾಪೂಜೆ, ಅನ್ನ ಸಂತರ್ಪಣೆ, ಬೆಳಿಗ್ಗೆ ಬನ್ನಿ ಮತ ನಾಟಕ ಹಾಗೂ ರಾತ್ರಿ ಯಕ್ಷಗಾನ ನೆರವೇರಲಿಕ್ಕಿದೆ. ಎಲ್ಲ ಕಾರ್ಯಕ್ರಮ ತಾವು ಭಾಗವಹಿಸಬೇಕು. ಜೊತೆಗೆ ನಡುಮುಂದಿನ ಶ್ರೀ ದುರ್ಗಮಾರಿಯಮ್ಮ ಸೇವಾ ಟ್ರಸ್ಟ್ 101 ದೈವಗಳು ಬ್ರಹ್ಮನಗರ ಅಂದರೆ KSRT ಬಸ್ ನಿಲ್ದಾಣ ವಠಾರದಲ್ಲಿ ಇಲ್ಲಿಯ ಶ್ರೀ ದುರ್ಗಮಾರಿಯಮ್ಮನವರ ಮಹಾಪೂಜೆ ಮತ್ತು ಪರಿವಾರ ದೈವಗಳ ದರ್ಶನ ಇದೇ ಬರುವ ತಾರೀಕು 28ರಿಂದ ಮೇ ತಿಂಗಳ 6ನೇ ತಾರೀಕಿನ ತನಕ ಸುಮಾರು 1 ವಾರಗಳ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ಎಲ್ಲ ಕಾರ್ಯಕ್ರಮ ಭಾಗವಹಿಸುವ ಜೊತೆಗೆ ಸರ್ವಮನಗಳನ್ನು ಸಹಕರಿಸಬೇಕು ಎಂದು ಹೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಪುತ್ತೂರು ಎಂಬಂತ ಟಿವಿ ಚಾನಲ್ಗಳು ಪುತ್ತೂರಿನ ನೇರ ಪ್ರಸಾರ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ನೇರ ಪ್ರಸಾರವನ್ನ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ. ಕಿರುವಾಳು ಭಟ್ಟಾರವರು ಸಂದರ್ಭದಲ್ಲಿ ನೇರ ಪ್ರಸಾರ ಮಾಡಿದ್ದಾರೆ. ಇವತ್ತು ಕೂಡ ಇಲ್ಲಿ ದೇವಸ್ಥಾನದ ವಠಾರದಲ್ಲಿ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ಮಾಡ್ತಾ ಇದ್ದಾರೆ. ಕಳೆದ 38 ವರ್ಷಗಳಿಂದ ಮಹಲಿಂಗೇಶ್ವರ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಗಳನ್ನ ತಮಗೆ ಸಾರ್ವಜನಿಕರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಈ ಮಾಧ್ಯಮದವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಸುದ್ದಿ ಪತ್ರಿಕೆ ಪುತ್ತೂರಿನ ಸಂಬಂಧಪಟ್ಟಂತ ಎಲ್ಲ ಜಾತ್ರೆಯ ವಿವರಗಳನ್ನ ಯೂಟ್ಯೂಬ್ನ ಮೂಲಕ ಮತ್ತು ನೇರ ಪ್ರಸಾರದ ಮೂಲಕ ಕಳೆದ 1 ವಾರದಿಂದ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ದೇವಸ್ಥಾನದ ಎದುರಿನಲ್ಲಿ ಪ್ರಸಾರ ಆಗ್ತಾ ಇದೆ. ನಿನ್ನೆಯೂ ಕೂಡ ಸಾವಿರಾರು ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ಹಾಗೆ ಕಾರ್ಕಳಡಿ ಸುಬ್ರಹ್ಮಣ್ಯ ದೇವಸ್ಥಾನ ಆರ್ಯಾಪುರ ಗ್ರಾಮ ಇದೇ ಪುತ್ತೂರಿನ ನಗರಕ್ಕೆ ಸಮೀಪ ಹತ್ತಿರ ಇರುವಂತದ್ದು. ಇಲ್ಲಿಯ ಪುನರ್ ಪ್ರಸಿದ್ಧ ಅಷ್ಟಬಂಧ ಬ್ರಹ್ಮಕಲಶ ಇದೇ ಏಪ್ರಿಲ್ ತಿಂಗಳ 21ನೇ ತಾರೀಕಿನಿಂದ 28ನೇ ತಾರೀಕಿನ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಕೂಡ ಭಗವತ್ ಭಕ್ತರನ್ನು ತಾವೆಲ್ಲರೂ ಭಾಗವಹಿಸಿ ಸರ್ವಮನಗಳನ್ನು ಸಹಕರಿಸಬೇಕಾಗಿ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಬ್ರಹ್ಮಕಲಶ ಪರವಾಗಿ ಅಲ್ಲಿಯ ಆಡಳಿತ ಮಂಡಳಿಯವರು ಜನರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಪುತ್ತೂರಿನ ಪೊಲೀಸ್ ಇಲಾಖೆ ನಡೆಸಿಕೊಂಡು ಕಳೆದಿರುವುದರಲ್ಲಿ ಜಾಗೃತಿ ನಿಮ್ಮ ಮಿಕ್ಕಮಿಕ್ಕಿ ಸಂಚಿನ ಮದುವೆ ಬಂಧದ ಬಗ್ಗೆ ಗಮನವಿಟ್ಟರೆ ಇದನ್ನ ಐಕ್ಯತೆಯ ಜೋಬರಿ ಮೇಲೆ ಡಿಜಿಎಸ್ಪಿ ಮೇಲೆ ವಿಶೇಷವಾಗಿ ಏರ್ಪೋರ್ಟಿಗೆ ಗುರುತಿನ ಸ್ನೇಹ ಕೊಡಿಸಿ ನನ್ನ ಪೊಲೀಸ್ ಇಲಾಖೆಯ ಗಮನ ಕೊಂಡೊಯ್ಯುವುದರಿಂದ ಈ ಮೂಲಕ ವ್ಯಕ್ತಪಡಿಸಿದರು. ಇಲ್ಲಿ ಬ್ರಹ್ಮಕಲಶ ಯೋಗಿ ಅಷ್ಟಮ ಬ್ರಹ್ಮರಥೋತ್ಸವದ ಬಂದ ಸುಮಾರು 73 ಜನ ಇಲ್ಲಿ ಬ್ರಹ್ಮರಥದ ಸೇವೆ ಮಾಡ್ತಾ ಇದ್ದಾರೆ. ಈಚನೆ ಸಂಕಲ್ಪ ಆವತ್ತು ಏನೆಲ್ಲ ಸಂಕಲ್ಪ ಮಾಡಿದರೆ ಪಾಕಿಸ್ತಾನ ಪಂಡಿತರ ರಕ್ತಬೀಜದ ಎದುರು ಪ್ರಜನ ಸತತ ಹೈಕೊಂಡಿದ್ದ ವ್ಯವಸ್ಥೆಯ ದೇವಸ್ಥಾನದ ಪ್ರಧಾನ ಅಧಿಕಾರಿಗಳು ದೇವಸ್ಥಾನದಲ್ಲಿ ಏರುವಂತ ಸೇವೆಯನ್ನ ರಥೋತ್ಸವದ ಸೇವೆ ಮಾಡ್ತಾರೆ. ಪೂಜೆ
ಸ್ಪ್ರಿಂಟ್ ಬರ್ಕೊಂಡ ವಾಲ್ಪಡೆ ಸಾರಿ ಟಿಕ್ಕು ಅಲ್ಪ ಕ್ಯಾಮರಾ ಎಷ್ಟು ಹಿಂದುವಾ ಡ್ರೋನು ಹಿಂದೂ ಜೋಗಿ ಹೋಯ್ರಾ ಪ್ರಸಾದಗಳು ಅಲ್ಪ ಜೋಡಿ ಎಣ್ಣೆ ಹೋಗಿರ್ತೇವೆ ಇನ್ನು ಪಕ್ಷ ಬರೋಡು ನಾಳು ಬನ್ನಿ ಎಲ್ಲ ಬೂಡೋಡು ಆಕ್ಚುಲಿ ಈ ದಿನ ಬರಲಿದ್ದಾರೆ ಬರುವ ಕೂಡ ಒಂದು ಇನ್ನು ಸೆಕೆ ಕಡಿಮೆ ಆಗ್ತದೆ ಕಮ್ಮಿ ಇನ್ನು ಈತು ಜನ ಇಪ್ಪನಾಗ ಸೆಕೆ ಜಾಸ್ತಿ ಇತ್ತು ಮಧ್ಯಾಹ್ನ ಕ್ಲಾಸ್ ಮಾತ್ರ ಏನು ಇವತ್ತುಂಡು ಅಂಡ ಜಾಸ್ತಿ ಇಟ್ಕೊಂಡಿತ್ತು ಈತು ಜನ ಇಪ್ಪನಾಗ ಒಳ ವರ್ಷ ಬರೋದು ಉಂಡ అయితే ఫుల్గా జాగ్రత్త పతనాడు ఫుల్ ఉండ బండ ఎత్తు దుడ్డు కొలిపోయాను పన్ను ఇరువಲ್ಲ ಇಲ್ಲ ಊರ ಒಂಜಿ ಅದು ಮರ 60 ಲಕ್ಷ
ಜನ್ಮ ಜೋಟ್ಲೆ ವಾಟರ್ ಬೋಟ್ 10 ಗಂಟೆ ಬಿದ್ದೋಡೆ ನನ್ನ ಹೋಗ್ತಾ ಕಾರಣ ಒಂಚೂರು ಜೆತ್ಕೊಡ ಆನೆ ಮನೆ ತಿಪ್ಪಿತ್ತು ಗೋಳಿಗೆ ನಂಗೆ ಅರವತ್ತು ಭಾಳ ಮುಖ್ಯ ನಮಸ್ಕಾರ ನಾನು ಚೇಂಜ್ ಮುಗಿದ ಇಲ್ಲಕ್ಕೆ ಸ್ಟ್ಯಾಂಡರ್ಡ್ ಮುಗಿದ ಇಲ್ಲಕ್ಕೆ ಭಾರಿ ಜನ ಉಂಟು ಅಲ್ಲಿ ಭಾರಿ ಜನ ಉಂಟು ಒಂಜಿ ಎಮ್ಮೆಲ್ಲೆದ ಪಂಡ 25 ಅದು ಹಂಚಿ ಕಲ್ಪಂಡ ಎಲ್ಲ ಜೊತೆ ಇದ್ದಿದ್ದೆ ಬೇರೆ ಮಾತ್ರ ಗುರುತು ಬೇರೆ ಮೆಗ್ಗಿಯನ್ನು ಅಟ್ಟೆ ಗುರುತು ಅವ ಮೆಗ್ಗಿ ಅಲ್ಲಿ ಸುಬ್ರಹ್ಮಣ್ಯ ರೇ ಅಲ್ಪ ಅಂತ ಮೈಸೂರಲ್ಲಿ ತುಂಬ ಪೆಟ್ರೋಲ್ ಬಂಕ್ ಅಂತ ಎರಡೇನು ಎಂಕ್ಲು ಪೂರ ಇಲ್ಲ ಪೂರ ಅರ್ಚನ ಎಂಕ್ಲ ಕಡೆ 7 ಗಂಟೆ ಎಂಕ್ಲು 7 ಗಂಟೆ ಮುಗಿದು ಕಾರು ಉಂಟು ಕಾರು ಇನ್ನೂ ಹೋಗಲಿ ಕಾರ್ಗೆ ಎಪ್ಪಡಾಗ ಅಷ್ಟೇ ಬ್ಲಡ್ ಬ್ಯಾಂಕ್ ಇದಲ್ಲ ಹಾಂ ಹಾಂ ದೇವೇರು ಹಂಚಿ ಫೋನ ಕೊಡ್ಲೆ ಖಾಲಿ ಆಗ್ತದೆ ಖಾಲಿ ಆಗ್ತದೆ ಅರ್ಧ ಗಂಟೆ ಇದು ಒಂದು ಗಂಟೆ ಪೂರ ಜನ ಬರ್ತಾರೆ
ಸೀರೆ
ಮೇಡಮ್ ಮೇಡಮ್ ಸ್ವಲ್ಪ ಕೂತು ಕ್ಯಾಮರಾ ಇದಾಗ್ತಾ ಇದೆ. ಕೂತ್ಕೊಳ್ಳಿ ಕಾಣ್ತಾ ಇದಾಗ್ತಾ ಇಲ್ಲ ಎಣ್ಣೆಡು ಕೂಡ ಜಾರು ಮತ್ತು ಅವರ ಗೆಳೆಯರ ಗಣಿ ಬಂಧುಗಳ ಹುಟ್ಟೂರು ಇರುವ ಸಹಕಾರದೊಂದಿಗೆ ಕಳೆದ 14 ವರ್ಷಗಳಿಂದ ಈ ಒಂದು ಸೇವೆಯನ್ನ ಮಹತ್ವದ ವಾಲ್ಮೀಕಿಗಳ ದೇವಾಲಯದಲ್ಲಿ ನಡೆಸಿ ಬರ್ತಾ ಇದ್ದಾರೆ. ನಿಧಾನ ಒಂದೇ ಸ್ಟೆಪ್ ಆಯಾ ಅರ್ಧನೇ ಸ್ಟೆಪ್ ಶ್ರೀರಾಮ ಭಜನಾ ಮಂದಿರದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಇದೇ ಕ್ಷೇತ್ರದಲ್ಲಿ ನೆರವೇರಲಿದೆ. ಆದ್ದರಿಂದ ಭಗವತ್ಪಕ್ಷವನ್ನು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹನುಮಾನ ನಗರದ ಸ್ವಾತಂತ್ರ್ಯಕ್ಕಾಗಿ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತಾರೆ.
ಆದರಣೀಯರೇ, ಇನ್ನು ಕೆಲವೇ ಸಮಯಗಳಲ್ಲಿ ದೇವರು ರಥಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ವಾದ್ಯಸುತ್ತು ಜರುಗ್ತಾ ಇದೆ. ವಾದ್ಯಸುತ್ತಿನ ಬಳಿಕ ಬ್ಯಾಂಡ್ ಸುತ್ತ ಮಧ್ಯದಲ್ಲಿ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಮಂಗನಕಟ್ಟೆಯಲ್ಲಿ ದೇವರು ಪೂಜೆಯನ್ನ ಸ್ವೀಕರಿಸಿ ನಂತರ ಸರ್ವವಾದ್ಯದೊಂದಿಗೆ ದೇವರು ರಥವನ್ನ ಏರುವವರಿದ್ದಾರೆ. ಈ ಸಂದರ್ಭದಲ್ಲಿ ರಥ ಪೂಜೆಯನ್ನ ಅಟೆಂಡ್ ಮಾಡಿದಂತ ಶ್ರೀಯುತ ಮುಕುಂದ ಪ್ರಭು ಮತ್ತು ಮಕ್ಕಳು ಬರುವರು ಇವರು ಮತ್ತು ಲಕ್ಷ್ಮೀ ಪಾಟೀಲ್ ಬೇರು ಮನೆ ಪುತ್ತೂರು, ಹಾಗೆ ಶಿವಪ್ಪ ಪುತ್ತೂರು ಹಾಗೂ ರಾಜಾರಾಮ ಪೀಠದಲ್ಲಿ ಪುತ್ತೂರು, ಡಾಕ್ಟರ್ ಎಸ್ ಪಿ ಅಜಿ ಸರ್ಕಾರಿ ಆಸ್ಪತ್ರೆ ಗೋಕುಲದಾಸ್ ಮಂಗಳೂರು, ಪ್ರಮೋದ್ ಕುಮಾರ್ ಶ್ರೀ ಹಾಗೂ ಪಿ.ಎಚ್. ನಾಯ್ಕೆ, ಕೇಶವಪ್ರಸಾದ ಮುಳಿಯ, ಸುನೀತಾ ಪಂಚರೇಂದ್ರ ನಾಯ್ಕೆ, ಗೋಚಿನಮಟ್ಟಿ ಸುಳಿಯಾಳು, ವಿನೋದ್ ರುಡ್ಲ, ಸತ್ಯಕುಮಾರ್ ರೈ ಪಾಲಿಟ್ಟು, ಕಾವು ಯಮನ ಶೆಟ್ಟಿ, ಸುಬ್ರಹ್ಮಣ್ಯ ನಟೋಜ ಮತ್ತು ಕೆ.ಕೆ. ಪ್ರಕಾಶ್ ಇವರು ಇನ್ನೂ ಕೂಡ ಅಕ್ರಮ ಮಾಡಲಿಕ್ಕೋಸ್ಕರ ರಥದ ಬಳಿ ಬರಲಿಲ್ಲ. ದಯವಿಟ್ಟು ಎಲ್ಲಿದ್ದರೂ ತಕ್ಷಣ ರಥದ ಮುಂಭಾಗದ ಬರಬೇಕು. ಅಲ್ಲಿ ದೇವರ ಪ್ರಧಾನ ಅರ್ಚಕರಾಗಿರಬೇಕಂತ ತೀರ್ಮಾನ ವೇಟ್ ಮಾಡ್ತಿದ್ದಾರೆ. ಈಗಾಗಲೇ ಸಮಯ ತೀರ್ತಾ ಇದೆ. ಈಗಾಗಲೇ ಹೆಸರನ್ನು ಗುರುತಿಸಿದವರು ಸಂಪರ್ಕಕ್ಕೆ ಇನ್ನೂ ಕೂಡ ಬಂದಿಲ್ಲ. ದಯವಿಟ್ಟು ತಕ್ಷಣ ಬರಬೇಕಾಗಿ ನಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದರಣೀಯರೇ, ವಾದ್ಯಸುತ್ತು ನೆರವೇರ್ತಾ ಇದೆ. ವಾದ್ಯಸುತ್ತಿನ ನಂತರ ಬ್ಯಾಂಡ್ ಸುತ್ತಿನ ಮಧ್ಯದಲ್ಲಿ ದೇವರ ಹಿಂಭಾಗದಲ್ಲಿರುವಂತಹ ಮಂಗನಕಟ್ಟೆಯಲ್ಲಿ ದೇವರು ಪೂಜೆಯನ್ನು ಸ್ವೀಕರಿಸಿ ಅದ ಬಳಿಕ ತಾಯಿ ಉಳ್ಳಾಚಿಯ ಬಂಗಾರ ಜೊತೆಗೆ ಒಂದು ಸರ್ವವಾದ್ಯದೊಂದಿಗೆ ದೇವರು ರಥವನ್ನು ಏರುವವರಿದ್ದಾರೆ. ರಥವನ್ನ ಏರಿದ ಬಳಿಕ ರಥದಲ್ಲಿ ಸಾಂಪ್ರದಾಯಿಕವಾದ ಹಾಗೆ ನಡೆಯುವಂತಹ ರಥ ಪೂಜಾ ವಿಧಾನಗಳು, ಅದೇ ರೀತಿ ರಥ ಸೇವೆಯ ಪೂಜೆಗಳು ನೆರವೇರುತ್ತದೆ. ರಥ ಪೂಜೆಗಳು ನೆರವೇರಿದ ಬಳಿಕ ಸುಳ್ಳುಮದ್ದಿನ ಪ್ರದರ್ಶನ ಪ್ರಾರಂಭಗೊಳ್ಳುತ್ತದೆ. ಸುಳ್ಳುಮದ್ದಿನ ಪ್ರದರ್ಶನದ ನಂತರ ದೇವರ ವೈಭವದ ಬ್ರಹ್ಮರಥೋತ್ಸವ ನೆರವೇರುತ್ತದೆ. ಬ್ರಹ್ಮರಥ ನೆರವೇರಿದ ನಂತರ ದೇವರು ರಥದಿಂದ ಇಳಿದ ಬಳಿಕ ಮುಖ್ಯ ರಸ್ತೆಯ ಮೂಲಕ ಕೇಂದ್ರ ಬಳಿಕ ಅಂಗಡಿಯ ಬಳಿಯಿಂದ ಎಡಕ್ಕೆ ತಿರುಗಿ ಪಂಚವಟಿ ರಸ್ತೆಯ ಮೂಲಕ ಮಕ್ಕಳಿಗೆ ಭಕ್ತರಕಾಯ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿ ನಂತರ ಪರಿಣಾಮ ಪೊಲೀಸ್ ಠಾಣೆಯ ಬಳಿ ಇರುವಂತಹ ಅಂಗದ ಕಟ್ಟೆಯಲ್ಲಿ ಉಳ್ಳಾಚಿಯ ಅಮ್ಮನವರನ್ನ ಬೀಳ್ಕೊಡುವಂತಹ ವಿಶೇಷವಾಗಿರತಕ್ಕಂತಹ ಧಾರ್ಮಿಕ ಸಮಾರಂಭ ಜೊತೆಗೆ ಉಳ್ಳಾಚಿಯ ಮೂಲಸ್ಥಾನದಲ್ಲಿ ಉಳ್ಳಾಚಿಯ ಕರ್ನಾಟಕದಲ್ಲಿ 28ನೇ ತಾರೀಕಿಗೆ ನಡೆಯುವಂತಹ ನೇಮ ನಡವಳಿಕೆಯ ಬಗ್ಗೆ ಆಮಂತ್ರಣವನ್ನ ನಾವು ಹೀಗೆ ಹೇಳುವುದಿದ್ರೆ ಹೇಳಿಕೆಯನ್ನ ಮಹಾಲಿಂಗೇಶ್ವರ ದೇವರಿಗೆ ಕೊಡುವಂತಹ ವಿಶೇಷವಾಗಿರತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳ ಬಳಿಕ ದೇವರ ಪುನಃ ಈ ದೇವಸ್ಥಾನಕ್ಕೆ ಹಿಂತಿರುಗಿ ಒಳಗಡೆ ಹೋಗುವಂತಹ ಕಾರ್ಯಕ್ರಮ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿ ಮಾಡಿಕೊಳ್ಳುವುದರ ಜೊತೆಗೆ ನಾಳೆ ಬೆಳಿಗ್ಗೆ 7:30ಕ್ಕೆ ಭಾಗ್ಯ ತೆಗೆಯುವ ಮೂಲಕ ಬೆಳಿಗ್ಗೆ 8:30ಕ್ಕೆ ತುಲಾಭಾರ ಮೇಲೆ ಸಂಜೆ ಗಂಟೆ 3:30 ಸರಿಯಾಗಿ ವೀರಪ್ಪನಿಗೆ ದೇವರು ಆವರಣ ಸ್ಥಾನದಲ್ಲಿ ನೆರಳುವಂತಹ ಎಲ್ಲ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮ ತಾವು ಭಾಗವಹಿಸಬೇಕು. ಅದೇ ರೀತಿ 19ನೇ ತಾರೀಕಿನ ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲರ್ಸ್. ಈಗ ನ್ಯೂ ಮಾನಕ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. ಎಂಎಸ್ ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com. और जी कुछ कैमरा का ओ ये देखो
One India, one emotion. Weddings by Jose Lucas. ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತೇವೆ. ಶ್ರೀ ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವ ನಡೆಯುವ ಬಳಿಕ ಪುತ್ತೂರು ಕೆಎಸ್ಆರ್ಟಿಸಿ ವಿಭಾಗದಿಂದ ಪುತ್ತೂರಿನ ಆಸುಪಾಸಿನ ಗ್ರಾಮಾಂತರ ಪ್ರದೇಶಗಳಿಗೆ ಹೆಚ್ಚಿನ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತಾದಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಪುತ್ತೂರು ಕೆಎಸ್ಆರ್ಟಿಸಿ ಘಟಕದಿಂದ ಆಸುಪಾಸಿನ ಸ್ಥಳಗಳಿಗೆ ವಿಶೇಷ ಬಸ್ಸಿನ ವ್ಯವಸ್ಥೆ ಇದೆ. ಈ ದೇಶದ ಬ್ರಹ್ಮರಥೋತ್ಸವದ ಬಳಿಕ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಆರ್ಯಂ. ಇಲ್ಲಿ ಏಪ್ರಿಲ್ 21ರಿಂದ ಏಪ್ರಿಲ್ 28ರ ತನಕ ಪುನರ್ಪ್ರತಿಷ್ಠ ಅಷ್ಟಬಂಧ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆದರಣೀಯರೇ, ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು, ಶ್ರೀ ಬೈಂದೂರು ಪ್ರಧಾನಮಂತ್ರಿ ಮೆಮೋರಿಯಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಹದೇವರ ಮಹಾಲಿಂಗೇಶ್ವರ ದೇವರ ಜಾತ್ರೆಯ ಅಂಗವಾಗಿ ಕಳೆದ 43 ವರ್ಷಗಳಿಂದ ಉಚಿತವಾಗಿ ಮಜ್ಜಿಗೆ ವಿತರಣೆಯನ್ನು ಮಾಡುತ್ತಿದ್ದಾರೆ. ಈ ಬಾರಿಯೂ ಕೂಡ ಇಂದಿನ ಬೆಳಿಗ್ಗೆ ಪ್ರಾರಂಭಗೊಂಡಿದೆ. ಸುಮಾರು ರಾತ್ರಿ 11 ತನಕ ಈ ಕಾರ್ಯಕ್ರಮ ನೆರವೇರಿಸಿದೆ. ಸಂಬಂಧಪಟ್ಟಂತ ಭಗವತ್ ಭಕ್ತರಿಗೆ ಸದುಪಯೋಗವನ್ನು ಪಡ್ಕೊಳ್ಳಬೇಕಾಗಿ ನಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆತ್ಮೀಯರೇ, ನಡುಮಂದಿರು ಶ್ರೀ ದುರ್ಗಮಾರಿಯಮ್ಮ ಸೇವಾ ಟ್ರಸ್ಟ್ 101 ದೇವರುಗಳು ಬ್ರಹ್ಮನಗರ ಅಂದರೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ದುರ್ಗಾ ಮಾರಿಯಮ್ಮನವರ ಮಹಾಪೂಜೆ ಹಾಗೂ ಪರಿವಾರ ದೇವರ ದರ್ಶನ ಇದೇ ಬರುವ 28ನೇ ತಾರೀಕಿನ ಆದಿತ್ಯವಾರದಿಂದ 6/5/2024 ಸೋಮವಾರ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಲಿದೆ. ಶ್ರೀ ಮಾರಿಯಮ್ಮ ದೇವಸ್ಥಾನ ಮಕ್ಕಳಿಗೆ ಪುತ್ತೂರು ಇಲ್ಲಿಯ 2ನೇ ವರ್ಷದ ಪ್ರತಿಷ್ಠಾ ವರ್ಷಕ್ಕೆ ಮತ್ತು ವಾರ್ಷಿಕ ಮಾರಿ ಪೂಜೆ ಇದೇ ಬರುವ ಮೇ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನೆರವೇರಲಿದೆ. ಹಾಗೆಯೇ ಶ್ರೀ ಲಕ್ಷ್ಮೀ ಮಹಾಲಕ್ಷ್ಮಿ ದೇವಸ್ಥಾನ ಲಕ್ಷ್ಮೀದೇವಿ ಬೆಟ್ಟ ರೈಲ್ವೆ ನಿಲ್ದಾಣದ ಒಳಾಂಗದಲ್ಲಿರುವಂತಹ ಲಕ್ಷ್ಮೀದೇವಿ ಬೆಟ್ಟದ ವಾರ್ಷಿಕೋತ್ಸವದ ಸಮಾರಂಭ ಇದೇ ಬರುವ ತಾರೀಕು 26ನೇ ಶುಕ್ರವಾರದಂದು ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ. ಹಾಗೆಯೇ ಶ್ರೀ ರಾಮಭಜನಾ ಮಂದಿರ ಷಣ್ಮುಖ ಸುಬ್ರಹ್ಮಣ್ಯ ಶ್ರೀ ಮಹಾವಿಷ್ಣು ದೇವಸ್ಥಾನದ ಒಳಾಂಗಣದಲ್ಲಿ ಪುನರ್ ಪ್ರತಿಷ್ಠಾಪನೆ ಇದೇ ಬರುವ ತಾರೀಕು 23 ಮತ್ತು 24ರಂದು ನೆರವೇರಲಿಕ್ಕಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಪುತ್ತೂರಿನ ನೇರ ಪ್ರಸಾರ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ನೇರ ಪ್ರಸಾರ ನಿನ್ನೆಯ ಕಿರುವಾಳ ಭಂಡಾರದಿಂದ ಪ್ರಾರಂಭವಾಗಿ ಈಗ ತಾನೇ ಇವತ್ತಿನ ತನಕ ಬಹಳ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ. ಕಳೆದ 38 ವರ್ಷಗಳಿಂದ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವ ಮಾಧ್ಯಮ ನಮ್ಮ ಪುತ್ತೂರು. ಈ ಕಾರ್ಯಕ್ರಮದಲ್ಲಿ ಇವರೊಂದಿಗೆ ಮಾತನಾಡುವವರು ಅನಿಲ್ ಕುಮಾರ್ ಮರೇಲೆ, ಅನಿಲ್ ಕುಮಾರ್, ಮಹೇಶ್
ನೇರವಾಗಿ ಸರ್ವಮಧ್ಯದೊಂದಿಗೆ ದೇವರು ಮತ್ತು ದೈವಗಳು ಇದು ದೇವಸ್ಥಾನದ ಎದುರಿಗೆ ಬರಲಿಕ್ಕಿದೆ. ದೇವರು ರಥವನ್ನ ಏರಿದ ಬಳಿಕ ಅಲ್ಲಿ ನಡೆಯುವಂತಹ ಪೂಜಾ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ಬಳಿಕ ಕುಟುಂಬದ ಪ್ರದರ್ಶನ, ಆ ಬಳಿಕ ದೇವರ ವೈಭವದ ರಥೋತ್ಸವ ಸುಮಾರು 400 ಮೀಟರ್ನಷ್ಟು ಮುಂದಕ್ಕೆ ಸಾಗಿ ಪುನಃ ಹಿಂತಿರುಗಿ ಬರಲಿಕ್ಕಿದೆ. ಆ ಬಳಿಕ ದೇವರು ಮತ್ತು ದೈವಗಳು ಪೋಸ್ಟ್ ಆಫೀಸಿನ ಎದುರುಗಳಿಂದ ತೆರಳಿ ಶ್ರೀಧರ ಭಟ್ಟರ ಅಂಗಡಿಯ ಬಳಿಯಿಂದ ಎಡಕ್ಕೆ ತಿರುಗಿ ಅಲ್ಲಿಂದ ಬಪ್ಪಳಿಗೆ ಅಂದರೆ ಪಂಚವಟಿ ರಸ್ತೆಯ ಮೂಲಕ ಬಪ್ಪಳಿಗೆಯ ಬಂಗಾರಕಾಯರ ಕಟ್ಟೆಗೆ ತೆರಳಿ ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಪುನಃ ಮಹಿಳಾ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವಂತಹ ಅಂಕದ ಕಟ್ಟೆಯಲ್ಲಿ ಮಹಲಿಂಗೇಶ್ವರ ದೇವರು ತಾಯಿ ಉಳ್ಳಾರ್ತಿಯನ್ನ ಬೀಳಿಸಿಕೊಳ್ಳುವಂತಹ ಸಮಾರಂಭ, ಜೊತೆಗೆ 28ನೇ ತಾರೀಕಿಗೆ ನಡೆಯುವಂತ ಉಳ್ಳಾರ್ತಿಯ ನೇಮ ನಡವಳಿಯ ಆಮಂತ್ರಣವನ್ನು ಉಳ್ಳಾರ್ತಿ ದೇವರು ಮಹಲಿಂಗೇಶ್ವರಿಗೆ ನೀಡುವ ಮುಖಾಂತರ ಒಂದು ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಬಹಳ ಒಳ್ಳೆಯ ಮತ್ತು ನೋಡುವಂತ ರೀತಿಯಲ್ಲಿ ತಾವೆಲ್ಲರೂ ಅಭ್ಯಾಸನ್ನ ನೋಡಬೇಕೆಂಬುದನ್ನು ನಮ್ಮ ಅಪೇಕ್ಷೆಯನ್ನ ವ್ಯಕ್ತಪಡಿಸುತ್ತಿದ್ದೇವೆ. ಅದೇ ರೀತಿ ನಾಳೆ ಮಧ್ಯಾಹ್ನ 3:30 ಗಂಟೆಗೆ ಸರಿಯಾಗಿ ಶ್ರೀ ದೇವರು ಅವಭೃತ ಸ್ನಾನಕ್ಕೆ ತೆರಳಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಯಾರೂ ಕೂಡ ರಸ್ತೆಯನ್ನ ನೀರಿನಲ್ಲಿ ತೊಳೆಯಬಾರದಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಒಂದು ವೇಳೆ ತೊಳೆದೇಬೇಕು ಎಂಬಂತದ್ದಾಗಿದ್ರೆ ನಾಳೆ ಬೆಳಿಗ್ಗೆ ತೊಳೆದಿಟ್ಟುಕೊಳ್ಳಿ. ಸಂಜೆ ಹೊತ್ತಿಗೆ ದೇವರು ಬರುವ ಸಮಯದಲ್ಲಿ ರಸ್ತೆಗೆ ನೀರು ಹಾಕಿ ತೊಂದರೆ ಮಾಡಬಾರದಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ. ಅದೇ ರೀತಿ ಜನ ಈಗಾಗಲೇ ತುಂಬಾ ಆದ್ದರಿಂದ ತುಂಬಾ ಏರ್ತಾ ಇದೆ. ಗದ್ದೆಯಲ್ಲಿ ಈಗಾಗಲೇ ಬೇಕಾದಷ್ಟು ಜನ ನಿಲ್ಲಕ್ಕೆ ಜಾಗ ಇಲ್ಲದೆ ಆಚೆ ಬರೋದು ನಾವು ನೋಡ್ತಾ ಇದ್ದೇವೆ. ಆದರೂ ಕೂಡ ಪುತ್ತೂರಿನ ಪೊಲೀಸ್ ಇಲಾಖೆ ನಮ್ಮಲ್ಲಿ ವಿನಂತಿ ಮಾಡ್ತಾ ಇದೆ. ಜೇಬುಗಳಲ್ಲಿದ್ದಾರೆ, ಎಚ್ಚರಿಕೆ. ತಮ್ಮ ಮೈ ಮೇಲಿರುವಂತಹ ಚಿನ್ನಾಭರಣ ಇರ್ಬೋದು, ತಮ್ಮ ಜೊತೆಯಲ್ಲಿರುವಂತಹ ಮಕ್ಕಳಿರ್ಬೋದು, ತಮ್ಮ ಜೊತೆಯಲ್ಲಿರುವಂತಹ ಹಿರಿಯರಿರ್ಬೋದು, ಇವರ ಬಗ್ಗೆ ವಿಶೇಷವಾಗಿರತಕ್ಕಂಥ ಗಮನ ಇರಲಿ. ಅಪರಿಚಿತ ವ್ಯಕ್ತಿಗಳನ್ನ ಸ್ನೇಹಿತರ ಬೇಡ. ಯಾರಾದರ ಮೇಲೆ ಡೌಟ್ ಬಂದ್ರೆ ತಕ್ಷಣ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ತಾರೆ. ಆದ್ಮೇಲೆ ಜಾತ್ರೆ ಪಂಡಿ ಬೆಟ್ಟಿಗೆ ಅಲ್ಪ ಜನ ಮಾಡಿದ ಕೌಜಿ ಗಮ್ಮತ್ತಿ ಪುಣಂಚಿನವು ಸಹಜವಾದ ಮಾತಾವರಣದ ನಿಯಮ. ಅವೆಲ್ಲ ಕಳುವರಿಗೆ ಮಾತ್ರ ಆ ನಿಯಮ ಅಕ್ಕಡೆ ಕಂಟ್ರೋಲ್ ನಿಯಮ. ಅಕ್ಕದ ಮಾಲಿಕೇಶ್ವರ ದೇವರಿಗೆ ಕೈಮಗಿದೆ, ಅಕ್ಕದ ನಮ್ಮ ದೈವ ದೇವರಿಗೆ ಕೈಮಗಿದೆ, ಅಕ್ಕದ ಕೆಲಸನ ಪ್ರಾರಂಭ ಮಾಡಬೇಕು. ಆ ನಿಟ್ಟಿನಲ್ಲಿ ಇದು ಜಾಗ್ರತೆ ಕೊಡು. ಇದರ ಮೀತ ಮೆಚ್ಚಿ ಪುಣಜನ ಮತೈ ಬಂದ ಕೇಕು, ಇದರ ಒಟ್ಟಿಗೆ ಪುಣಜನ ಚೌಕಲು ಇಪ್ಪೇರಿ, ಇದರ ಒಟ್ಟಿಗೆ ಪುಣಜನ ಹಿರಿಯಕಲು ಇಪ್ಪೇರಿ. ಇದರ ಮಾತ ಕಮರಣ ದೇವರುಗಳು ಹೂವೆ ಗುರುತ ಜನ ಕಡ ಪಾತ್ರೆಗಳ ಓಡಿಸಿ ಪಾತ್ರೆಗಳ ವಿಶೇಷವಾದ ಹೊರಗಡೆ ಪಾತ್ರೆ ಹೊಡಿಸಿ ಯಾರ ಡೌಟ್ ಬರ್ತಲ್ಲ ಪೊಲೀಸ್ ಗಮನ ಕೊಂಡು ಬಂದಿದ್ದ ನನವರ ವಿನಂತಿ ಬಂದವರು. ಮಹಾಲಿಂಗೇಶ್ವರ ದೇವರು ಅವಭೃತ ಸ್ನಾನಕ್ಕೆ ತೆರಳುವ ಸಂದರ್ಭದಲ್ಲಿ ಕ್ಯಾಂಪೋ ಚಾಕ್ಲೇಟ್ ಫ್ಯಾಕ್ಟರಿ ಬಳಿ ಕಾರ್ಮಿಕರ ಯಕ್ಷ ಬಳಗ ಮಾನವನ ಮುಂದೂಡಿವರಿಂದ ಬ್ರದರ್ ಪರಿಣಯ ಎಂಬ ಪ್ರಸಂಗ ಜರುಗುತ್ತಿದೆ. ಎಲ್ಲರೂ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಸಂಘಟಕರು ಕೇಳಿಕೊಂಡಿದ್ದಾರೆ.
ಪ್ರಯುಕ್ತ ದೇವರು ಅವಭೃತ ಸ್ನಾನಕ್ಕೆ ತೆರಳುವ ಸಂದರ್ಭದಲ್ಲಿ ಕ್ಯಾಂಪೋ ಚಾಕ್ಲೇಟ್ ಫ್ಯಾಕ್ಟರಿ ಬಳಿ ಸಾಹಿಕಲ ಯಕ್ಷ ಬಳಗ ಬಾಲವನ ಪುತ್ತೂರು ಇವರಿಂದ ಶಶಿಪ್ರಭಾ ಪರಿಣಯ ಎಂಬ ಯಕ್ಷಗಾನ ಬಯಲಾಟ ಪ್ರಸಂಗ ಜರುಗಲಿಕ್ಕಿದೆ. ಎಂಟುನೂರು ವರ್ಷಗಳ ಭವ್ಯ ಇತಿಹಾಸ. ಹೆಚ್ಚಿನ ಕಾಳಜಿಯನ್ನು ವಹಿಸಿಕೊಳ್ಳಬೇಕು ಅಂತ ಹೇಳಿಕೊಡ್ತಾ ಇದ್ದೇವೆ. ನಿಮ್ಮ ಜೊತೆಯಲ್ಲಿರುವಂಥ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಕೂಡ ವಿಶೇಷವಾದಂಥ ಗಮನ ಇಡಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಶ್ರೀ ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥ ಅತ್ಯಂತ ಅಪೂರ್ವ ಕೆತ್ತನೆಗಳಿಂದ ಕಂಗೊಳಿಸುತ್ತಿರುವ ದೇವಿರಥ. ಬ್ರಹ್ಮರಥ ಎಂಬ ಹೆಸರಿಗೆ ತಕ್ಕಂತೆ ತನ್ನ ರೂಪ, ಗಾತ್ರ, ಎತ್ತರ ಮತ್ತು ವೈಭವ ಹಾಗೂ ವಿನ್ಯಾಸಗಳಲ್ಲಿ ಕೂಡ ಬ್ರಹ್ಮ ತೇಜಸ್ಸನ್ನು ಹೊಂದಿದೆ. 8 ಶತಮಾನಗಳ ಹಿಂದೆ ನಿರ್ಮಾಣಗೊಂಡ ದೇವಳ ಇದಾಗಿದೆ ಎಂಬುದಕ್ಕೆ ಶಾಸನಗಳ ಸಾಕ್ಷಿ ಇದೆ. ದಿವಂಗತ ಮುತ್ತಪ್ಪರಯ್ಯ ಅವರು 2010ರಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮರಥವನ್ನು ಸಮರ್ಪಣೆ ಮಾಡಿದರು. ವರ್ಷ ಕಾಲ ಈ ರಥ ನಿರ್ಮಾಣಕ್ಕಾಗಿ ಕುಶಲಕರ್ಮಿ ಶಿಲ್ಪಿಗಳು ಕೆಲಸವನ್ನು ಮಾಡಿ ಸುಂದರವಾದ ರಥವನ್ನು
ರಥವನ್ನು ಸಾಗಿ ನಂತರದಲ್ಲಿ ರಥದ ಬಳಿಗೆ ಬಂದು ದೇವರು ರಥವನ್ನು ಎತ್ತಿದ್ದಾರೆ. ಒಂದು ರೌಂಡ್ ಹಾಕಿದ್ರು ಈಗ ಸೇರ್ಬೋದು. ದೇವಸ್ಥಾನದ ಎದುರಿನ ರಸ್ತೆ ಅಂದರೆ ಆ ಕಾಮನ್ ರಸ್ತೆಯಿಂದ ಮುಖ್ಯ ರಸ್ತೆ ಸೇರುವಲ್ಲಿ ತನಕ ನಾವು ಡಿವೈಡ್ ಹಾಕಿದ್ದೇವೆ. ಒಂದು ಕಡೆಯಿಂದ ಹೋಗಲಿಕ್ಕೆ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯಿಂದ ಬರಲಿಕ್ಕೆ. ಆದರೆ ಆ ಡಿವೈಡ್ ಅನ್ನ ಕೆಲವರು ತೆಗೆಯುವಂತ ಪ್ರಾಮಾಣಿಕ ಕೆಲಸವನ್ನ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು. ತಾವು ನನ್ನ ಉದ್ದೇಶವಿರುವುದೇ ಬೇರೆ, ಯಾರಿಗೂ ತೊಂದರೆ ಆಗಬೇಕಂತ ಉದ್ದೇಶ ಅಲ್ಲ. ಆ ಡಿವೈಡ್ ಹಾಕಿದಂಥದ್ದು 10 ಜನರಿಗೆ ಹೋಗಿ ಬರಲಿಕ್ಕೆ ಅವಕಾಶ ಹೋಗ್ಲಿಕ್ಕೆ ಅವಕಾಶ ಇರಲಿ ಎಂಬಂತ ಉದ್ದೇಶ ಇದೆ. ಆದ್ದರಿಂದ ಯಾರು ಟೆಕ್ನಿಕ್ ಹೋಗಬೇಡಿ, ಅದು ಹೇಗುಂಟೋ ಅದು ಹಾಗೆ ಯಾರು ಹಾಕಿದ್ದಾರ ಅದನ್ನು ನಾಳೆ ಬೆಳಿಗ್ಗೆ ತೆಗೆಯುವಂಥ ಕೆಲಸಗಳನ್ನ ಮಾಡ್ತಾರೆ. ಆದರಣೀಯರೇ, ಮಹಾತ್ವಾರ ಮಹಾಲಿಂಗೇಶ್ವರ ದೇವರ ವೈಭವದ ಜಾತ್ರೆಯ 8ನೇ ದಿನ ಇವತ್ತು ಬ್ರಹ್ಮರಥೋತ್ಸವ. ಇದೀಗ ತಾನೇ ಬ್ಯಾಂಡ್ ಮುಚ್ಚಿನೊಂದಿಗೆ ದೇವಸ್ಥಾನದ ಹಿಂಭಾಗದ ಕಟ್ಟೆಯಲ್ಲಿ ಮಂಗನ ಕಟ್ಟೆಯಲ್ಲಿ ದೇವರು ಪೂಜೆಯನ್ನ ಸ್ವೀಕರಿಸಿ ದೇವಸ್ಥಾನದ ಎದುರು ಭಾಗಕ್ಕೆ ಬರಲಿಕ್ಕಿದ್ದಾರೆ. ಆ ಸಮಯದಲ್ಲಿ ಉಳ್ಳಾಳ್ತಿ ಜೀವದ ಕಿರುವಾಡ ಭಟ್ಟಾರ ದೇವರ ಜೊತೆ ಸೇರಿ ದೇವಸ್ಥಾನಕ್ಕೆ ಮುಂದುಗೊತ್ತು ಬಂದು ಸರ್ವವಾದ್ಯದೊಂದಿಗೆ ದೇವರು ರಥವನ್ನ ಏರಲಿದ್ದಾರೆ. ಆ ಬಳಿಕ ರಥದಲ್ಲಿ ಸೇವೆ ಮಾಡಿಸಿರುವಂತಹ ಪೂಜೆ ಪುರಸ್ಕಾರಗಳು ಇತ್ಯಾದಿ ಧಾರ್ಮಿಕ ಕಾರ್ಯಗಳ ನಂತರ ಸುಡುಮಂಚಿನ ಪ್ರದರ್ಶನ ಪ್ರಾರಂಭಗೊಳ್ಳಲಿದೆ. ಸುಡುಮಂಚಿನ ಪ್ರದರ್ಶನ ಪೂರ್ಣಗೊಂಡ ಬಳಿಕ ದೇವರು ಸುಮಾರು 400 ಮೀಟರ್ ತನಕ ರಥದಲ್ಲಿ ಹೋಗಿ ಅಂದರೆ ಕಂಬಳಗದ್ದೆಯ ಆ ಬಾರ್ಡರ್ ತನಕ ರಥದಲ್ಲಿ ಹೋಗಿ ಪುನಃ ಹಿಂತಿರುಗಿ ದೇವಸ್ಥಾನದಿಂದ ದೇವಸ್ಥಾನದ ಉಳ್ಳಾಳ್ತಿಯ ಭಂಡಾರದ ಜೊತೆಗೆ ಪ್ರಧಾನ ಅಂಚೆ ಕಚೇರಿಯ ಎದುರಿಂದ ಶ್ರೀಧರಪಟ್ಟಣ ಕಡೆಯ ಬಳಿ ಎಡಗಡೆಗೆ ತಿರುಗಿ ಪಂಚವಟಿ ರಸ್ತೆಯ ಮೂಲಕ ಕಪ್ಪಳಿಗೆಯ ಬಂಗಾರಕಾಯ ಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕರಿಸಿ ಮಹಿಳಾ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವಂತಹ ಅಂಕದ ಕಟ್ಟೆಯಲ್ಲಿ ದೈವಗಳನ್ನ ಬೀಳ್ಕೊಡುವಂತಹ ಸಮಾರಂಭ, ಜೊತೆಗೆ ಉಳ್ಳಾಳ್ತಿಯ ನೇಮ ನಡವಳಿಯ ಆಮಂತ್ರಣವನ್ನ ಅಥವಾ ಹೇಳಿಕೆಯನ್ನ ಮಹಾಲಿಂಗೇಶ್ವರ ದೇವರಿಗೆ ಕೊಡುವ ಮೂಲಕ ಒಂದು ವಿಶಿಷ್ಟವಾಗಿರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಆ ಬಳಿಕ ದೇವರು ಪುನಃ ಬಂದು ಒಳಗಾಗಿ ನಾಳೆ ಬೆಳಿಗ್ಗೆ 7:30ಕ್ಕೆ ಬಾಗಿಲು ತೆಗೆಯುವಂತಹ ಮುಹೂರ್ತ, 8:30ಕ್ಕೆ ತುಲಾ ಮಾಡುತ್ತೇವೆ. ಅಪರಾಹ್ನ 3:30ಕ್ಕೆ ದೇವರ ಅವಭೃತ ಸ್ಥಾನದ ಪಾವನೆ ಮಾಡಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವುದರಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ನಮದೊಮ್ಮೆ ವಿನಂತಿಯನ್ನ ಮಾಡುವುದರ ಜೊತೆಗೆ ಪುತ್ತೂರಿನ ಪೊಲೀಸ್ ಇಲಾಖೆ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡುತ್ತೇವೆ. ಕಣ್ಣಲ್ಲಿದ್ದಾರೆ ಎಚ್ಚರಿಕೆ. ತಮ್ಮ ಮೇಲೆಯಲ್ಲಿರುವಂತಹ ಚಿನ್ನಾಭರಣಗಳು, ತಮ್ಮ ಜೊತೆಯಲ್ಲಿರುವಂತಹ ಮಕ್ಕಳು, ಪ್ರಾಯಸ್ಥರ ಬಗ್ಗೆ ಗಮನದಲ್ಲಿ ಯಾವುದೇ ಕಾರಣಕ್ಕೂ ಅವರನ್ನ ಕರೆದು ಮುಂದೆ ಬರಬೇಡಿ, ತೊಂದರೆ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಈ ಮೂಲಕ ಮಾಡ್ತಾ ಇದ್ದೇವೆ.
ಕೇಂದ್ರದ ಮುಂಭಾಗದಲ್ಲಿ ಸೈನಿಕ್ ಅಂತ ಮಹಿಳೆಯೊಬ್ಬರು ಸಿಕ್ಕಿಬಿದ್ದಿದ್ದಾರೆ. ಅವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗುವಂತ ಪೊಲೀಸ್ನವರು ಇದ್ದಾರೆ. ಅವರು ಕರ್ಕೊಂಡು ಹೋಗ್ತಾರೆ. ನೀವು ಬಿಡಿ ಮಾಡಬೇಕು. ಜಾತ್ರೆಗೆ ಆಗಮಿಸಿರುವಂಥ ಎಲ್ಲ ಭಕ್ತಾದಿಗಳು ತಮ್ಮ ಮೈಮೇಲೆ ಇರುವಂಥ ಒಡವೆಗಳ ಬಗ್ಗೆ, ನಿಮ್ಮ ಪರ್ಸ್ಗಳ ಬಗ್ಗೆ, ನಿಮ್ಮ ಜೊತೆಯಲ್ಲಿರುವಂಥ ಅಮೂಲ್ಯವಾದ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆ ನಿರ್ವಹಿಸಿ. ಯಾರು ಗಡಿಬಿಡಿ ಆಗಬೇಡಿ. ಚೈನಾನ ನಟ್ಟವರನ್ನ ಪೊಲೀಸ್ ಇಲಾಖೆಯವರು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ತಾವು ದೇವರ ವೀಕ್ಷಣೆಯಲ್ಲಿರಿ. ಇದೀಗ ಮಂಗನಕಟ್ಟೆಯಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡಿದಂಥ ದೇವರು ಉಳ್ಳಾಂಡೆ ತಾಯಿಯ ಭಂಡಾರದೊಂದಿಗೆ ದೇವಸ್ಥಾನಕ್ಕೆ ಒಂದು ಗುರುತು ಬಳಿಕ ಬಂದವರಿಂದ ಸರ್ವವನ್ನದೊಂದಿಗೆ ರಥವನ್ನ ಏರುವವರಿದ್ದಾರೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ನಾವು ಸಂಜೆಯಿಂದಲೇ ಹೇಳ್ತಾ ಇದ್ದೇವೆ, ನಿಮ್ಮ ವಸ್ತುಗಳ ಬಗ್ಗೆ ವಿಶೇಷವಾಗಿರತಕ್ಕಂಥ ಗಮನ ಬೇಕು. ತಮ್ಮ ಜೊತೆಯಲ್ಲಿರುವಂತಹ ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಅವರ ಬಗ್ಗೆ ಆದಷ್ಟು ಜಾಗ್ರತೆಯನ್ನು ವಹಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಅಪರಿಚಿತರೊಡನೆ ಸ್ನೇಹ ಬೇಡ. ಡೌಟಿಯನ್ನು ಬಂದರೆ ತಕ್ಷಣ ಪೊಲೀಸ್ ಇಲಾಖೆ ಗಮನಕ್ಕೆ ತರಬೇಕಾಗಿ ಕೇಳಿಕೊಳ್ತಾ ಇದೆ. ಕಳ್ಳರು ಯಾವ ರೀತಿ ಇರ್ತಾರೆ ಎಂಬುದಕ್ಕೆ ಸಣ್ಣ ಉದಾಹರಣೆಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ 11ನೇ ತಾರೀಕಿನ ಒಂದು ಸಂಜೆ ನಮ್ಮ ದೇವಸ್ಥಾನದಲ್ಲಿ ಕರ್ನಲ್ ಬಾಬು ಅಂತೊಬ್ಬರಿದ್ದಾರೆ. ಅವರು ದೇವಸ್ಥಾನದ 10 ಹರಿದಿನಗಳಲ್ಲಿ ಕರ್ನಲನ್ನು ಉಳಿಯುವಂಥ ಕೆಲಸ. ಆ ದಿನ ಸಾಯಂಕಾಲ ಅವರ ಕರ್ನಲ್ ಸುಮಾರು 300 ಕರ್ನಲ್ ಮತ್ತು ಮೊಬೈಲನ್ನು ಯಾರೋ ಕದ್ದ. ಮತ್ತೆ ಗೊತ್ತಾಯಿತು ಇದು ಕರ್ನಲ್ ನನಗೆ ಪ್ರಯೋಜನ ಆಗುವುದಿಲ್ಲ ಎಂಬಂಥ ಕಾರಣಕ್ಕೋಸ್ಕರ ಕರ್ನಲ್ನ ಬ್ಯಾಗನ್ನು ಬಿಟ್ಟು ಖಾಲಿ ಮೊಬೈಲನ್ನು ಮಾತ್ರ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯ ಕಳ್ಳರಿರ್ತಾರೆ. ಅದರ ಮೊದಲನೇ ದಿವಸ ನಮ್ಮ ಅನ್ನಚಕ್ರದಲ್ಲಿ ಒಬ್ಬರು ಬ್ಯಾಗ್ ಹಾಕೊಂಡು ಬಂದಿದ್ರು. ಅದರಲ್ಲಿ ಅವರದ್ದು ರೆಕಾರ್ಡ್ಸ್, ಸ್ವಲ್ಪ ಹಣ, ಮೊಬೈಲ್ ಇತ್ತು. ಕಿರುವಾಳು ಭಂಡಾರ ದೇವಸ್ಥಾನದ ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಮಹಾಲಿಂಗೇಶ್ವರ ದೇವರು ಕನ್ನೆ ಪೂಜೆಯನ್ನು ಸ್ವೀಕರಿಸಿ ಜೊತೆಯಾಗಿ ದೇವರಕ್ಕೆ ಒಂದು ಸುತ್ತು ಬಂದ ಬಳಿಕ ಸರ್ವ ವಾದ್ಯದೊಂದಿಗೆ ಮಹಾಲಿಂಗೇಶ್ವರ ದೇವರು ರಥವನ್ನ ಏರ್ಲಿಕ್ಕಿದ್ದಾರೆ. ರಥದಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುವಂತಹ ಪೂಜೆ ಇತ್ಯಾದಿಗಳು ನಡೆದ ಬಳಿಕ ಸುಡುಮದ್ದಿನ ಪ್ರದರ್ಶನ ಪ್ರಾರಂಭಗೊಳ್ಳುತ್ತದೆ. ಸುಡುಮದ್ದಿನ ಪ್ರದರ್ಶನ ಪೂರ್ಣಗೊಂಡ ನಂತರವೇ ರಥೋತ್ಸವ ನೆರವೇರಲಿಕ್ಕಿದೆ. ಬಂದಿರತಕ್ಕಂಥ ಎಲ್ಲ ಭಗವತ್ ಭಕ್ತರು ಶಾಂತ ಚಿತ್ತದಿಂದ ನಮ್ಮ ಜೊತೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈಗಾಗಲೇ ಜನಜಂಗುಳಿ ವಿಶೇಷವಾಗಿ ಸೇರ್ತಾ ಇದೆ. ಜಾಗ್ರತೆಯಾಗಿರಿ. ಕಳ್ಳರಿದ್ದಾರೆ. ನಮ್ಮ ಮಕ್ಕಳ ಬಗ್ಗೆ ವಿಶೇಷವಾದಂತೆ ಗಮನ ಇರಲಿ. ಯಾವುದೇ ಕಾರಣಕ್ಕೂ ಹಿರಿಯರನ್ನ ಕೈಬಿಡಬೇಡಿ. ಸಾರ್ವಜನಿಕ
ನಾವು ನ್ಯೂಸ್ ಭಕ್ತಾಭಿಮಾನಿಗಳಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಯಾರು ಕೂಡ ಲೋಪದೋಷವನ್ನು ಮಾಡಬೇಡಿ. ನಿಧಾನವಾಗಿ ಅಂಗಡಿಯಿಂದ ಪ್ರವೇಶ ಮಾಡುವಂಥದ್ದು, ಅಂಗಡಿಯಿಂದ ಪುನಃ ಹೊರಗಡೆ ಮಾಡುವಂಥದ್ದು ಯಾರು ಕಡಿಮೆ ಮಾಡುವ ಅವಶ್ಯಕತೆ ಇಲ್ಲ. ಒಂದು 5-10 ನಿಮಿಷದಲ್ಲಿ ದೇವರು ರಥವನ್ನ ಏರುವವರಿದ್ದಾರೆ. ಇದೀಗ ತಾನೇ ಉಳ್ಳಾಟಿ ಅಮ್ಮನವರ ತಿರುವಾರ ಪ್ರಕರಣದ ಜೊತೆಗೆ ಮಹಾಲಿಂಗೇಶ್ವರ ದೇವರ ವೈಭವದ ಬ್ಯಾಂಡ್ ನೆರವೇರಿದ್ದೇನೆ. ಅದಾದ ಬಳಿಕ ಸರ್ವಾಲೋಕದೊಂದಿಗೆ ಮಹಾಲಿಂಗೇಶ್ವರ ದೇವರು ರಥವನ್ನ ಏರಲಿಕ್ಕಿದ್ದಾರೆ. ಆದ್ದರಿಂದ ಜನ ಪ್ರಭಾವತಂತರು ಯಾವುದೇ ಕಾರಣಕ್ಕೆ ಲೋಪನೋತ್ಸವ ಮಾಡದೆ ಶಾಂತವಾಗಿ ವಿಶೇಷವಾಗಿರತಕ್ಕಂಥ ರಥೋತ್ಸವವನ್ನು ವೀಕ್ಷಣೆ ಮಾಡಬೇಕಾಗಿ ಕೇಳಿಕೊಳ್ಳುವುದರ ಜೊತೆಗೆ ರಥೋತ್ಸವದ ಬಳಿಕ ಬೆಳ್ಳಿ ಮಂದಿರ ಪ್ರದರ್ಶನ, ಪುತ್ತೂರಿನ ನಾಗೇಶ್ವರ ಅವರ ಬಳಗದವರಿಂದ ಈ ಒಂದು ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಯಾವುದೇ ಒಂದು ಮೊಬೈಲ್ ಯಾವುದೇ ವಸ್ತುಗಳು ಇರ್ಬೋದು,
ಆಲ್ ಕ್ರೌನ್ ಆದಿ ಕ್ರೌನ್
ದೇವರನ್ನ ಅಪ್ಪಣೆಯನ್ನು ಬಂದುಂಟು ಉಳ್ಳಾಟದ ದಂಡನಾಯಕ ಉಳ್ಳಾಟಿ ಸಾವಿರ ಸೂರ್ಯದ ಮಕ್ಕಳು ಸಾವಿರ ಅಕ್ಕಿ ಮಲ್ಲಿಗೆರಿ ಸಾವಿರ ಕರಿಗುಳನ್ನು ಕೈಕೊಂಡು ದೇವರನ್ನ ಭೇಟಿ ಮಾಡ್ತದೆ ದೇವರನ್ನ ಮನದ ಮಗಳಾಗಿ ಹಿರಾಯಣ ಇಡೀ ಸೂರ್ಯೋದಯಗೆ ದೇವರನ್ನ ದರ್ಶನದ ಬಳಿಯಾಗಿ ಅಸ್ತಮಾನದ ಮತ್ತು ಉತ್ತಮದ ಗಳಿಗೆ ದೇವರಿ ಕುಲ ಹಿಡಿದು ರಾಜ್ಯಾಂಗನಂತೂ ಬೇರದ ಕಟ್ಟಕು ಬರ್ತದೆ ದೇವರ ಅಪ್ಪನ ತುಂಬು ಕೇಳಿದೆ ದೇವರನ್ನ ಅಡಿಯ ಮಾಡಕು ದೇವರವನ ಕೊಲ್ಲಿನ ಪಡತ್ರ ಚಿತ್ರ ಅಲೆಗಳಿಗೆ ಸೇವೆ
ಬಳಿಯಾರ ಬೋನ ಬೋನು ಇದ್ದಿಲ್ಲ ಇಡು ಬೋನ ತಪ್ಪಿಸಿಕೊಂಡಂತ 5 ವರ್ಷದ ಬಾಲಕಿ ದಕ್ಷ ಪೊಲೀಸ್ನವರ ಸಹಕಾರದೊಂದಿಗೆ ಮಗು ಸಿಕ್ಕಿದೆ. ಪೊಲೀಸ್ ಇಲಾಖೆಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು.
ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಬ್ರಹ್ಮರಥದಲ್ಲಿ ವಿರಾಜಮಾನರಾಗಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಆಕರ್ಷಕ ನುಡಿಮದ್ದಿನ ಪ್ರದರ್ಶನ ನಡೆಯಲಿಕ್ಕಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನುಡಿಮದ್ದಿನ ಪ್ರದರ್ಶನ ನೆರವೇರಲಿಕ್ಕಿದೆ. ಈಗಾಗಲೇ ರಥ ಸೇವೆಯ ರಸೀದಿಯನ್ನು ಮಾಡಿಕೊಂಡವರು ರಥದ ಎದುರುಗಡೆ ಬರಬೇಕು. ಅದೇ ರೀತಿ ಕೋಡಿಪಾಡಿಯ ಲೀಲಾವತಿ ಮತ್ತು ಮುನೀತ್ ಎಂಬಂತ ಇಬ್ಬರು ತಪ್ಪಿಸಿಕೊಂಡಿದ್ದಾರೆ. ನಿಮ್ಮ ಮನೆಯವರು ಮಾಹಿತಿ ಕೇಂದ್ರದಲ್ಲಿ ಕಾಯ್ತಾ ಇದ್ದಾರೆ. ನಾವು ದಯವಿಟ್ಟು ಗಮನಹರಿಸಬೇಕು ಸಂಬಂಧ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬರಲಿಕ್ಕೆ ಬರೋದಿಕ್ಕೆ ರಥ ಸೇವೆಯನ್ನ ಮಾಡಿಸಿಕೊಳ್ಳುವವರು ರಥದ ಮುಂದುಗಡೆ ಬಂದು ನಿಂತುಕೊಳ್ಬೇಕು. ಅದೇ ರೀತಿ ರಥ ಸೇವೆಯನ್ನ ಮಾಡಿಸದವರು ಅಲ್ಲಿ ತುಂಬಾ ಜನ ಅಡ್ಡದಿಡ್ಡಿಯಾಗಿ ನಿಂತುಕೊಂಡು ತೊಂದರೆ ಮಾಡ್ತಿದ್ರಿಂದ ದೂರುಗಳು ಬರುತ್ತವೆ. ದಯವಿಟ್ಟು ಗಮನಹರಿಸಬೇಕು. ಯಾರು ರಥದ ಸೇವೆಗೆ ರಸೀದಿಯನ್ನ ಮಾಡಿಕೊಂಡಿದ್ದಾರೋ ಅವರಿಗೆ ಅಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಯಾರು ರಥದ ಸೇವೆಯನ್ನು ಮಾಡಲು ನಿಂತು ಹೊರಗಡೆ ನಿಂತುಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. लायक बरं जोकुलना अंजीर नाकल्याना अंजी नाकल्याना लायक बरोबर मेमोरेबल
ಅಲ್ಲ ಆತು ಹೋಗ್ತದೆ ಟಿವಿ ಮಾಡ್ತೀರಿ ಹೌದಾ ಸುದ್ದಿ ರೆಡಿ ಅಲ್ಲ ಏನೇನು ಮಾಡ್ತೀರಿ ಆಯ್ತು ಬಂದು ಅಲ್ಲಿ ರಥಬೀದಿಯಲ್ಲಿ ರಥವನ್ನು ಎಳೆಯುವಂತಹ ಜಾಗದಲ್ಲಿ ತುಂಬಾ ಮಂದಿ ಒಳಗೆ ಬಂದು ನಿಂತಿದ್ದೀರಿ. ಅವರೆಲ್ಲರೂ ಕೂಡ ಸ್ವಲ್ಪ ಹೊತ್ತು ರಥಬೀದಿಯನ್ನು ಬಿಟ್ಟು ಅಲ್ಲಿ ಬದಿಗೆ ಹೋಗಬೇಕು. ಆನಂತರ ರಥವನ್ನು ಎಳೆಯಲಿಕ್ಕಾಗುವಾಗ ಅಲ್ಲಿ ಸ್ವಯಂ ಸೇವಕರು ಬಂದು ಕರೀತಾರೆ. ಅಷ್ಟು ಹೊತ್ತು ಅಲ್ಲಿ ಇರುವವರು ಕೂಡ ರಥ ಸೇವೆಯನ್ನು ಮಾಡಿಸಿದವರನ್ನು ಬಿಟ್ಟು ಉಳಿದವರು ಸ್ವಲ್ಪ ಹೊತ್ತು ಅಲ್ಲಿ ಬದಿಗೆ ನಿಲ್ಲಬೇಕು. ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ, ಅದರಿಂದ ಹೊರಗೆ ನಿಲ್ಲಬೇಕು. ರಥದ ಮುಂಭಾಗದಲ್ಲಿ ರಥಬೀದಿಯಲ್ಲಿ ನಿಂತಿರುವವರ ಗಮನಕ್ಕೆ ತಾವೆಲ್ಲರೂ ಕೂಡ ಅಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವುದರ ಹಿಂದೆ ಹೋಗಿ ನಿಲ್ಲಬೇಕು. ಆದರಣೀಯರೇ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇವತ್ತಿನ ಈ ವೈಶಿಷ್ಟ್ಯವಾದಂತಹ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಲಿಕ್ಕಿದೆ. ಸುಡುಮದ್ದಿನ ಪ್ರದರ್ಶನ ಇನ್ನೊಂದು 5 ನಿಮಿಷದಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಅದಕ್ಕಿಂತ ಮೊದಲು ರಥಬೀದಿಯಲ್ಲಿ ನಿಂತವರು ತುಂಬಾ ಏರಿಯಾಯಿತು. ಆದರೂ ಕೂಡ ತಾವು ಸ್ಥಳ ಬಿಟ್ಟು ಕದರುವುದಿಲ್ಲ ಎಂದರೆ ಬಹಳ ವಿಚಿತ್ರವಾದಂಥ ವಿಚಾರ. ನಾವು ಹೇಳ್ತಾ ಇರುವುದು ರಥೋತ್ಸವ ಬಹಳ ಚೆನ್ನಾಗಿ ನಡೀಬೇಕು. ಪುತ್ತೂರು ಮಹಾಸೋಮ ಮಹಾಲಿಂಗೇಶ್ವರ ದೇವರ ರಥೋತ್ಸವ ಬಹಳ ವಿಜೃಂಭಣೆ ನಡೀಬೇಕು. ವಿಜೃಂಭಣೆಯಿಂದ ನಡೀಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅತಿ ಅಗತ್ಯ. ಆ ನಿಟ್ಟಿನಲ್ಲಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ರಥಬೀದಿಯಲ್ಲಿ ಯಾರು ಇವತ್ತಿನ ಪೂಜೆಯನ್ನ ರಸೀದಿಯನ್ನ ಬರ್ಕೊಂಡಿದ್ದಾರೆ ಅವರನ್ನ ಬಿಟ್ಟು ಯಾರೂ ಕೂಡ ರಥಬೀದಿಯಲ್ಲಿ ದಯವಿಟ್ಟು ನಿಲ್ಲಬಾರದು. ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯವರು ಈ ಬಗ್ಗೆ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಆದ್ಮೇಲೆ ಡ್ರೋನಿನ ಆಪರೇಟರ್ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಾವು ಸ್ವಲ್ಪ ಗ್ಯಾಸನ್ನ ಅಡ್ಜಸ್ಟ್ ಮಾಡಿಕೊಳ್ಳಿ. ಬಾಕಿಯವರಿಗೆ ತೊಂದರೆ ಆಗುವ ರೀತಿಯಲ್ಲಿ ಶೂಟಿಂಗ್ ಅನ್ನು ಮಾಡಬೇಡಿ. ನಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಅದರ ಬಗ್ಗೆ ವಿಶೇಷವಾಗಿ ನನಗೇನು ಗೊತ್ತಿಲ್ಲ. ಆದರೂ ಕೂಡ ಅಲ್ಲಿಯ ಕಾರ್ಯಕರ್ತರ ಒಂದು ಏನು ವಿಜ್ಞಾಪನೆ ಇದೆ ಅದರ ಮುಖಾಂತರ ನಮ್ಮ ಗಮನಕ್ಕೆ ಬರ್ತಾ ಇದ್ದೇನೆ. ದಯವಿಟ್ಟು ಡ್ರೋನ್ ಅನ್ನ ಸ್ವಲ್ಪ ದೂರದಿಂದ ಶೂಟಿಂಗ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿ. ಯಾಕಂದ್ರೆ ಕೇಳಿದ್ರೆ ನೀವು ಆಕಾಶದ ತರಕ್ಕೆ ಇರುವಂತಹ ಡ್ರೋನ್ ಶೂಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಯಾಕೆ ಆಗ್ತಾ ಇಲ್ಲ ಎಂಬ ಪ್ರಶ್ನೆ ನಾನು ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಸುಡುಮದ್ದು ಪ್ರದರ್ಶನಕ್ಕೆ ಮಹಾಲಿಂಗೇಶ್ವರ ದೇವರ ದೀಪದ ಬೆಳಕನ್ನು ಈಗಾಗಲೇ ಒಯ್ದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆಕರ್ಷಕ ಸುಡುಮದ್ದಿನ ಪ್ರದರ್ಶನ ನಡೆಯುತ್ತದೆ. ರಥಬೀದಿಯಲ್ಲಿ ರಥ ಸೇವೆಯ ರಸೀದಿ ಮಾಡಿಕೊಂಡವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇತರರಿಗೆ ಆ ಬ್ಯಾರಿಕೇಡ್ನ ಹಿಂಬಾಗದ ಜೊತೆ ಸಹಕರಿಸಬೇಕಂತ ವಿನಂತಿಯನ್ನು ಮಾಡಿದ ಜೊತೆಗೆ ಅಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಆದರೂ ಕೂಡ ಕೆಲವು ಒಂದಿಬ್ಬರು ಪ್ರಶ್ನೆ ಮಾಡುವ ಮೂಲಕ ಅದನ್ನು ಪ್ರಶ್ನಿಸ್ತಾ ಇದ್ದಾರೆ. ದಯವಿಟ್ಟು ನಿಮಗೆ ತೊಂದರೆ ಆಗಬೇಕೆಂಬ ರೀತಿಯಲ್ಲಿ ನಾವು ಮಾಡ್ತಾ ಇಲ್ಲ. ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ನಾವು ಗಮನಿಸಬೇಕು. ಮತ್ತೆ ನಿಮಗೆ ಏನಾದರೂ ತೊಂದರೆ ಆದರೂ ನಮ್ಮನ್ನು ಕ್ಷಮಿಸಬೇಕು. ಕಾರ್ಡ್ ಉಂಟು ಇದ್ದೇನೆ ఇక్కడ ಮಾಡಿಯಾನ ಕೊಡಬಾರ್ದು ಲೈವ್ ಇರಬೇಕು.
ಕ್ಯಾಮರಾ ಆಫ್ ಮಾಡಿ ಆದರಣೀಯರೇ, ಬೆಳ್ಳಿ ಪ್ರದರ್ಶನ ಮುಕ್ತಾಯ ಆಗಲಿಲ್ಲ. ಫಿನಿಶಿಂಗ್ ಔಟಿನ ಪ್ರದರ್ಶನ ಇದೆ. ದಯವಿಟ್ಟು ನಮ್ಮನ್ನು ಸಹಕರಿಸಿ. ಆ ನಂತರ ಮಹತ್ವವಾದ ಮಾಲಿಂಗೇಶ್ವರ ದೇವರ ವೈಭವದ ಬ್ರಹ್ಮರಥೋತ್ಸವ ನೆರವೇರಲಿಕ್ಕೆ ಬ್ರಹ್ಮರಥೋತ್ಸವವನ್ನು ನೋಡಿ ಕಣ್ತುಂಬಿಕೊಂಡು ಮತ್ತೆ ಮನೆಗೆ ತೆರಳಬೇಕಾಗಿ ವಿನಂತಿ ಮಾಡಿಕೊಡ್ತೇವೆ. ಸುಡುಮಂಜನ ಪ್ರದರ್ಶನ ಮುಗಿದಿಲ್ಲ. ಫಿನಿಶಿಂಗ್ ಔಟಿನ ಪ್ರದರ್ಶನ ಬಾಕಿ ಉಳಿದಿದೆ. ಅದಾದ ಬಳಿಕ ಬ್ರಹ್ಮರಥೋತ್ಸವ ನೆರವೇರಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವುದರಲ್ಲಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮರಥೋತ್ಸವದ ಬಳಿಕ ಪುತ್ತೂರು ಕೆಎಸ್ಆರ್ಟಿ ವತಿಯಿಂದ ಬಸ್ಸುಗಳ ವ್ಯವಸ್ಥೆ ಇದೆ. ಸುಳ್ಯ, ವಿಟ್ಲ, ಉಪ್ಪಿನಂಗಡಿ, ಪಂಚ, ಬಳ್ಳಾರಿ ಇತ್ಯಾದಿ ಕಡೆಗೆ ಅದರ ಅವಶ್ಯಕತೆ ಇದ್ದವರು ಅದರ ಉಪಯೋಗವನ್ನು ಸದುಪಯೋಗಿಸಿಕೊಳ್ಳಿ. ದಯವಿಟ್ಟು ಗಮನಿಸಿ, ಬಸ್ಸಿನ ಸೇವೆ ಇರುವಂತದ್ದು ಉಚಿತವಾಗಿ ಅಲ್ಲ, ಟಿಕೆಟ್ ಪಡ್ಕೊಂಡು ಬಸ್ಸಿನಲ್ಲಿ ಪ್ರಯಾಣಿಸಬೇಕು ಎಂಬುದು ನಮಗೆ ಉದ್ದೇಶಕ್ಕೋಸ್ಕರ ವಿಚಾರವನ್ನು ಹೇಳ್ತಾ ಇದ್ದೇವೆ.
ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. One India, one emotion. Weddings by Joe Salukas. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲ್ಲರ್ಸ್. ಈಗ ನ್ಯೂ ಮಾನಕ ಜುವೆಲ್ಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com.
ಅಲ್ಲಿ ಕಾಣ್ತಾನ ಇದು ಅಡ್ಡ ಬೋತದೆ ಅಲ್ಲೊಂದು ಒಂದು ಸೈಡ್ ಬಿಲ್ಡಿಂಗ್ ಕ್ರ್ಯಾಕ್ ಆಯ್ತು ಅಂತ ಕಂಪ್ಲೇಂಟ್ ಆಯ್ತು ರಾಮನಗರ ಅಲ್ಪ ಕಾಂಟ್ರಾಕ್ಟ್ ಬೇರೆ ಕಂಪ್ಲೇಂಟ್ ಪ್ರೈವೇಟ್ అయితే మూజి బిట్టు కార్పేది మూజి బిట్టు అది ಕುಂಬಳ ಬಟ್ಟು ಕುಂಬಳ ಅಂಚಿ ಕೇರಳ ಪರಕ್ಕೆ ದೇವಿಗ ಪರಕ್ಕೆ ದೇವ ಕುಂಬಳ ಪರಕ್ಕೆ ದೇವ ಒಳ್ಳೆ ಸೇರುತ್ತೆ ವಾರ್ನಿಂಗ್ ಕೊಡಿ ಚಪ್ಪಲ್ ವಾಟರ್ ಸುಮಾರು ಪ್ಯಾಂಟ್ ಹಾಕಿವ ಪ್ಯಾಂಟ್ ಹಾಕ ಚಕ್ಕ ಅಲ್ಪ ಬರಿತೇರು ಬೆರಿಯತ್ತವು ಅದು ಪ್ಯಾಂಟ್ ವಾಟ್ನಾಗ್ಲಿ ಅವು ಕ್ಲೀನ್ ಆಗ್ಬೋದು ಹಾಗಾಗಿ ಐದು ಕೊಡ ಪ್ಯಾಂಟ್ रोहित दिल कोडिगे हेगे इरबेಕು ನಾಟೆ ಕ್ಯಾಮೆರಾ ನಾಟೆ ಇರಬೇಕು ಕಟ್ಟದ ದಿಲ್ ಕೊಡಿ ಎಷ್ಟು ಮೆಮೊರಿಯಿಂದ ಹೌದಾ ಅಲ್ಪ ಜಾಸ್ತಿ ಬರ್ತದೆ ಐಟೆ ಬರುತ್ತೆ ನೋಡೋಣ ದಯ್ಯದ ಎಲ್ಲ ಮತ್ತೆ ನನಗೆ ಕಣ್ಣಿನ ಕಾತು
ಅಲ್ಪ ಮೂರು ಅಡ್ಡದೆ ಅಪ್ಪ ರೆಡ್ ಅಲ್ಪ ಹೊಟ್ಟದ ಇರುತ್ತೆ ಎಕ್ನೇ ಮಿಂಚು ಹಾಲು ಜಾಗೆ ನಾಲಿಗೆ ಕಂಡು ಸರಿ ಎಲ್ಲ ಅವ್ರು ಕಾಜು ಕಾಫಿ ಜಾಗೆ ಅವಿಗೆ ಎಲ್ಲ ದೇವರು ಕುಡಿ ಜಾನ ನಾರ್ಮಲ್ ಲೈಸೆನ್ಸ್ ಸರ್ ಪ್ರೈವೇಟ್ ಬಸ್ ಪ್ರೈವೇಟ್ ಬಸ್ನ ಜಲ್ದಿ ಲೈಟ್ ಕೂಡ ಸಿನಿ ಲೈಟ್ ಸರ್ ಅಟ್ಲೇ ಬಾರ್ದು ಅಟ್ಲೇ ಬೆಂಗಳೂರಿಗೆ ಬಂದಾಗ ಸರ್ ಅಕ್ಲೆ ಅಕ್ಲೆ ಮಾಹಿತಿ ಕೇಂದ್ರ ತಕ್ಷಣ ಮಾಹಿತಿ ಕೇಂದ್ರದಲ್ಲಿ ಬರಬೇಕು ವಿನಂತಿ ಮಾಡ್ತಾ ಇದ್ದೇವೆ. ಯೋಗೀಶಾಚಾರ್ಯ ದೊಡ್ಡ ಕೃಷ್ಣ ಕಾಸರಗೋಡು ಪವಿತ್ರ ಕೈಲಾಸ.
ರಾಮದಾಸ್ ವಸತಿ ಕೊಟ್ಟಿಡ್ತ ನಿಮ್ಮನ್ನ ನಿಮ್ಮ ಮಗ ಸಾಹಿತ್ಯ ಕೇಂದ್ರದಲ್ಲಿ ಕಾಯ್ತಾ ಇದ್ದಾರೆ. ವಸತಿ ಕೊಟ್ಟಿಡ್ತ ಹತ್ತೂರಮಳಿಯ ಪುತ್ತೂರು ಮಹಾಲಿಂಗೇಶ್ವರ ದೇವರ ಬ್ರಹ್ಮ ರಥೋತ್ಸವ ಈಗ ನಡೆಯಲಿದೆ.
ಕೊಟ್ಟೆ ಅದು ಅವಾಗಲೇ ಕೊಟ್ಟೆ ಅದು ನೋಡಿಯಾ ನಿಧಾನವಾಗಿ ಚಲಿಸಿ, ಗಡಿಬಿಡಿ ಮಾಡಬೇಡಿ. ನಿಮ್ಮ ವಸ್ತುಗಳ ಬಗ್ಗೆ ನಿಗಾ ಇರಲಿ. ಜೊತೆಗಿರುವಂತಹ ಮಕ್ಕಳಿರ್ಬೋದು, ಹಿರಿಯರ ಬಗ್ಗೆ ಗೌರವ ಇರಲಿ. ದಯವಿಟ್ಟು ನಿಧಾನವಾಗಿ ಚಲಿಸಿ.
400 ಮೀಟರ್ನಷ್ಟು ಮುಂದೆ ಸಾಗಿ ಕಂಬಳಗದ್ದೆಯ ಬದಿಯಲ್ಲಿರುವಂತಹ ಮೂಲನಾಮನ ಕಟ್ಟೆಯಲ್ಲಿ ಸಪ್ತರಿವರಿಯರು ಪೂಜೆ ಪುರಸ್ಕಾರವನ್ನ ಮುಗಿಸಿಕೊಟ್ಟು ಪುನಃ ಹಿಂದಿರುಗಿ ಬರಲಿಕ್ಕಿದೆ. ಆನಂತರ ಉಳ್ಳಾಳತಿ ದೈವದ ಸಂತಾನದ ಜೊತೆಗೆ ಸಂತಾನಕಾಯರ ಕಟ್ಟೆಯಲ್ಲಿ ಪೂಜೆಯನ್ನ ಪಡ್ಕೊಂಡು ನಂತರ ಅಕ್ಕನ ಕಟ್ಟೆಯಲ್ಲಿ ಬೀಳ್ಕೊಳ್ಳುವಂತಹ ಸಮಾರಂಭ ಜೊತೆಗೆ ಭಗವಂತನ ಉಳ್ಳಾಳತಿ ದೈವಸ್ಥಾನ ನಡೆಯುವಂತಹ ನೇಮನಗಳಿಯ ಆಮಂತ್ರಣ ಪತ್ರಿಕೆಯನ್ನ ನೀಡುವಂತ ಒಂದು ವಿಶೇಷವಾಗಿರತಕ್ಕಂತಹ ಸಂಪ್ರದಾಯ ಕೂಡ ಇವತ್ತು ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆ ರಸ್ತೆಯಲ್ಲಿ ನಿಂತವರು ನೋಡಿ, ದಯವಿಟ್ಟು ಗಮನಿಸಿ, ಹೋಗುವವರಿಗೆ ದಾರಿ ಕೊಡಿ, ಇಲ್ಲದ್ರೆ ನೀವು ಜೊತೆಯಲ್ಲಿ ಹೋಗಿ ಕುಮ್ಮದನ ಮಾಡಬೇಡಿ. ಹೋಗುವವರು ನಾವು ಆಮೇಲೆ 2 ಸಲ ಹೇಳಿದೆ, ಸೈಡಿಗೆ ಹೋಗಿ ನಿಂತುಕೊಳ್ಳಿ, ಹೋಗುವವರಿಗೆ ಅವಕಾಶ ಮಾಡಿಕೊಡಿ. ಮಾಹಿತಿ ಕೇಂದ್ರದ ಮುಂಭಾಗದಲ್ಲಿ ನಿಂತಿರುವವರು ಸ್ವಲ್ಪ ಬಸ್ಗೆ ಬಂದರೆ ಅಲ್ಲಿ ಜನರಿಗೆ ಮುಂದುವರಿಲಿಕ್ಕೆ ಅನುಕೂಲ ಆಗ್ತದೆ. ಸ್ವಲ್ಪ ನಿಂತಿರುವವರು ಬಸ್ಗೆ ಬನ್ನಿ. ಈ ಕಡೆ ಬನ್ನಿ, ಬೇಕಾದ ಸ್ಥಳ ಇದೆ, ಹೋಗುವವರು ಹೋಗಲಿ. ಮಹಾಸೋಮಾನ ಶ್ರೀ ಮಹಾಲಿಂಗೇಶ್ವರ ದೇವರ ಮಾನವನಿಗೆ ಗೋವಿಂದ ಗೋವಿಂದ ಶ್ರೀ ಮಹಾಲಿಂಗೇಶ್ವರ ದೇವರ ಜನಕಮಲಗಳಿಗೆ ಗೋವಿಂದ ಗೋವಿಂದ ಶ್ರೀ ಮಹಾಗಣಪತಿ ದೇವರ ಮಾನವನಿಗೆ ಗೋವಿಂದ ಗೋವಿಂದ ಶ್ರೀ ಉಳ್ಳಾಳಚಂದ್ರ ಜನಕಮಲಗಳಿಗೆ ಗೋವಿಂದ ಗೋವಿಂದ ಶ್ರೀ ಲಕ್ಷ್ಮೀಕಂಠ ದೇವರ ಮಾನವನಿಗೆ ಗೋವಿಂದ ಗೋವಿಂದ. ಪ್ರಿಯಾ ದೇವಕಿ ಪೋಳ್ಯ, ಪ್ರಿಯಾ ದೇವಕಿ ಪೋಳ್ಯ, ನಿಮ್ಮ ಅಣ್ಣ ಮಾಹಿತಿ ಕೇಂದ್ರದಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಪ್ರಿಯಾ ದೇವಕಿ ಪೋಳ್ಯ.
ಪವರ್ ದೀಪ ಇತ್ತು ಮುಂಚೆ ಮಾಡಿ ಪವರ್ ಈಗಾಗಲೇ ಪುತ್ತೂರು ಮಹತೋಬನ ಮಹಲಿಂಗೇಶ್ವರ ದೇವರ 8ನೇ ದಿನದ ಜಾತ್ರೆಯ ಸಡಗರದೊಂದಿಗೆ
ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಹ? ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. One India, one emotion. Weddings by Jose Alucas. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜ್ಯುವೆಲರ್ಸ್. ಈಗ ನ್ಯೂ ಮಾನಕ ಜ್ಯುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ ಎಂಎಸ್ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮುಖದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. ಎಂಎಸ್ ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com.